सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರ ಶ್ರೀರಾಮಚರಿತ ಮಾನಸ, ಅದರಲ್ಲಿ ಸುಂದರಕಾಂಡ. ಮೊದಲಿಗೆ ಪ್ರಾರ್ಥನೆ. ನಮಃ ಶ್ರೀ ತುಳಸಿದಾಸ ಸತ್ವರಿಷ್ಠಾಯ ಧೀಮತೆ ಪೂರಿತಂ ಹೃದಯಂ ಯೇನ ರಾಮ ಪ್ರೇಮಾಮೃತೇನ ಮೇ ನೀಲಾಂಬುಜಶ್ಯಾಮಲಕೋಮಲಾಂಗಂ ಸೀತಾ ಸಮಾರೋಪಿತವಾಮಭಾಗಂ ಪಾಣೌ ಮಹಾಸಾಯಕಚಾರುಚಾಪಂ ನಮಾಮಿ ರಾಮಂ ರಘುವಂಶನಾಥಂ ಅತುಲಿತಬಲಧಾಮಂ ಹೇಮಶೈಲಾಭದೇಹಂ ಧನುಜವನಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲಗುಣನಿಧಾನಂ ವಾನರಾಣಾಂ ಮದೇಶಂ ರಘುಪತಿ ಪ್ರಿಯಭಕ್ತಂ ವಾತಜಾತಂ ನಮಾಮಿ ವಾತಜಾತಂ ನಮಾಮಿ. देखी बुद्धि बल निपुण कपि कहे ऊ जानकी जाहु ರಘುಪತಿ ಚರಣ ಹೃದಯ ದರಿತಾತ ಮಧುರ ಫಲಕಾಹು. ಹನುಮಂತ ಸೀತೆಯ ಬಳಿಗೆ ಹೋಗಿ, ನನಗೆ ಈಗ ತುಂಬ ಹಸಿವೆ ಆಗಿದೆ. ಇಲ್ಲಿ ವನದಲ್ಲಿ ಇಲ್ಲಿರೋ ಮರಗಳಲ್ಲಿ ತುಂಬ ಹಣ್ಣುಗಳಿದೆ. ನಾನೀಗ ಹೋಗಿ ಹೊಟ್ಟೆ ತುಂಬ ಹಣ್ಣುಗಳನ್ನು ತಿನ್ಕೊಂಬರ್ತೀನಿ. ನನಗೆ ಪರ್ಮಿಷನ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿಯವರೆಗೆ ಹನುಮಂತನಿಗೆ ನನಗೆ ಹೊಟ್ಟೆ ಹಸಿವು ಅಂತ ಅವನಿಗೆ ಅದರ ಬಗ್ಗೆ ಗಮನನೇ ಹೋಗಿರಲಿಲ್ಲ. ಅವನಿಗೆ ಮುಖ್ಯವಾಗಿ ಇದ್ದಿದ್ದು ಪ್ರಭು ಶ್ರೀರಾಮಚಂದ್ರನ ಕಾರ್ಯ ಆಗಬೇಕಿತ್ತು. ಹಾಗಾಗಿ ಅವನಿಗೆ ಹಸಿವೆಯ ಬಗ್ಗೆ ಗಮನ ಹೋಗಿರಲಿಲ್ಲ. ಈಗ ಒಂದು ಹಂತದಲ್ಲಿ ಮಾಡಬೇಕಾಗಿರುವಂತಹ ಅತಿ ಮುಖ್ಯವಾದ ಕೆಲಸಗಳನ್ನು ಮಾಡಿ ಆಗಿದೆ. ಎಲ್ಲದಕ್ಕಿಂತ ಮುಖ್ಯ ಅಂತಂದರೆ ಸೀತಾಮಾತೆಯನ್ನು ಭೇಟಿ ಮಾಡಿದ್ದು ಹಾಗೂ ಅವಳ ಮನಸ್ಸನ್ನು ಗೆದ್ದಿದ್ದು ಮತ್ತು ತಾನು ತಂದಿದ್ದ ರಾಮಾಂಕಿತ ಮುದ್ರವನ್ನು ಸೀತೆಗೆ ಕೊಟ್ಟು ಅವಳಿಗೆ ತಾನು ರಾಮದೂತ ಅಂತ ಹೇಳಿ ಅವನ ಮನಸ್ಸನ್ನು ಗೆದ್ದಿರ್ತಾನೆ. ಇದು ಬಹಳ ಮುಖ್ಯವಾದ ಕೆಲಸ ಅವನಿಗೆ. ಸೀತಾಮಾತೆಯನ್ನು ಭೇಟಿ ಮಾಡಬೇಕು. ಆ ನಂತರದಲ್ಲಿ ತಾನು ರಾಮನ ದೂತ ಅನ್ನುವಂತಹದ್ದು ಅವಳಿಗೆ ಗೊತ್ತಾಗಬೇಕು.
ಅಷ್ಟು ಮಾತ್ರ ಅಲ್ಲ, ಈಗ ಸೀತಾಮಾತೆಗೆ ಹನುಮಂತನ ಬಗ್ಗೆ ಬಹಳ ಪ್ರೀತಿ, ಒಂದು ರೀತಿಯಲ್ಲಿ ಪುತ್ರ ವಾತ್ಸಲ್ಯ ಆ ರೀತಿ. ಈಗ ಹನುಮಂತ ಕೇಳ್ತಾ ಇದ್ದಾನೆ, ನನಗೆ ಪರ್ಮಿಷನ್ ಬೇಕು. ಈ ಅಶೋಕವನದಲ್ಲಿರುವಂತಹ ಅನೇಕ ಮರಗಳಲ್ಲಿ ಸಂಪದ್ಭರಿತವಾದ ಹಣ್ಣುಗಳು ಕಣ್ಣಿಗೆ ಕಾಣ್ತಾ ಇದೆ. ಹಣ್ಣುಗಳನ್ನು ನೋಡ್ತಾ ನೋಡ್ತಾ ನನಗೆ ಹಸಿವು ಜಾಸ್ತಿ ಆಗ್ತಾ ಇದೆ. ಸೊ ಐ ವಾಂಟ್ ಟು ಈಟ್. ಈಗ ನಾನು ಹೇಗಾದರೂ ಮಾಡಿ ಹಣ್ಣುಗಳನ್ನು ತಿಂದು ನನ್ನ ಹಸಿವೆಯನ್ನು ನಾನು ನೀಗಿಸ್ಕೋಬೇಕು. ನನಗೆ ಹಣ್ಣುಗಳನ್ನು ತಿನ್ನೋದಕ್ಕೆ ನೀನು ಪರ್ಮಿಷನ್ ಕೊಡಬೇಕು. ನಾನು ನಿನ್ನ ಅಪ್ಪಣೆಗಾಗಿ ಕಾದಿದ್ದೀನಿ. ಸೊ ಹನುಮಂತ ಒಬ್ಬಳು ತಾಯಿಯನ್ನು ಹೇಗೆ ತನಗೆ ಹಸಿವೆ ಆದಾಗ ಹೋಗಿ ಅಮ್ಮ ನನಗೇನಾದ್ರು ಕೊಡು ಅಂತ ನಾವು ಕೇಳ್ತೀವಲ್ಲ, ಆ ರೀತಿಯಲ್ಲಿ ಹನುಮಂತ ಕೂಡ ಸೀತಾಮಾತೆಯ ಬಗ್ಗೆ ಅವನಿಗೆ ತಾಯಿಯಂತೆ ಒಂದು ರೀತಿಯ ಮಮತೆ. ತಾಯಿಯ ಬಳಿಗೆ ಮಕ್ಕಳು ಹೇಗೆ ಹೋಗ್ತಾರೆ ಹಾಗೆ ಹೋಗಿ, ಅಮ್ಮ ನನಗೆ ಹಸಿವೆ ಆಗ್ತಾ ಇದೆ, ಇಲ್ಲೇ ಮರದಲ್ಲಿ ಬೇಕಾದಷ್ಟು ಹಣ್ಣುಗಳು ಬಿಟ್ಟಿದೆ, ನಾ ಹೋಗಿ ಆ ಹಣ್ಣುಗಳನ್ನು ಕಿತ್ಕೊಂಡು ತಿಂತೀನಿ. ಹಣ್ಣುಗಳನ್ನ ನೋಡ್ತಾ ನೋಡ್ತಾನೆ ನನಗೆ ಹಸಿವೆ ಜಾಸ್ತಿ ಆಗ್ತಾ ಇದೆ, ಅದರಿಂದ ನನಗೆ ಪರ್ಮಿಷನ್ ಕೊಡು ಅಂತ ಕೇಳ್ತಾನೆ. ಹನುಮಂತ ಏನೋ ಸೀತೆಯಲ್ಲಿ ತಾಯಿಯನ್ನು ಕಂಡು ನನಗೆ ಹಸಿವೆ ಆಯಿತು ಅಂತ ಮಗು ಹೇಳೋ ಹಾಗೆ ಹೇಳ್ತಾನೆ. ಸಿಮಿಲರ್ಲಿ ಒಬ್ಬಳು ತಾಯಿಗೆ ಮಗನನ್ನು ನೋಡಿದಾಗ ಅವನ ರಕ್ಷಣೆ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮಗನಿಗೆ ಹಸಿವೆ ಆಗ್ತಾ ಇದೆ, ದಟ್ ಈಸ್ ಓಕೆ. ಮಗನಿಗೆ ಹಸಿವೆ ಆಗ್ತಾ ಇದೆ, ಅವನೇನಾದ್ರು ತಿನ್ನಬೇಕು ಅಂತಂದರೆ ಅದಕ್ಕೆ ಪರ್ಮಿಷನ್ ಕೊಡಬೇಕು ಅನ್ನುವಂತಹದ್ದು, ದಟ್ ಈಸ್ ಟ್ರೂ, ಓಕೆ. ಎನಿ ಮದರ್ ಫಾರ್ ದಟ್ ಮ್ಯಾಟರ್, ಎಸ್, ಗೋ ಅಂಡ್ ಈಟ್. ಬಟ್ ಇಲ್ಲಿ ಸೀತೆಗೆ ಅವನು ಹಸಿವೆಗಾಗಿ ಅಶೋಕವನದಲ್ಲಿರೋ ಮರಗಳಲ್ಲಿ ಬಿಟ್ಟಿರುವಂತಹ ಹಣ್ಣುಗಳನ್ನು ತಿನ್ನಬೇಕು, ಅದನ್ನು ನಾನು ತಿಂತೀನಿ ಅಂತ ಹೇಳ್ತಾ ಇದ್ದಾನೆ. ಅಫ್ಕೋರ್ಸ್ ಅಲ್ಲಿ ಸಾಕಷ್ಟು ಮರಗಳಿದೆ, ಎಲ್ಲ ಮರಗಳಲ್ಲೂ ಒಂದಲ್ಲ ಒಂದು ರೀತಿಯ ಹಣ್ಣುಗಳು ಬಿಟ್ಟಿವೆ, ಹಣ್ಣುಗಳನ್ನು ಅವನು ತಿನ್ಬೋದು. ಬಟ್ ಇಲ್ಲಿ ಸೀತೆ ಏನು ಯೋಚನೆ ಮಾಡ್ತಾಳೆ ಅಂತಂದರೆ, ಹನುಮಂತ ಅವಳ ಕಣ್ಣಿಗೆ ತನ್ನ ದೇಹವನ್ನು ಕುಗ್ಗಿಸ್ಕೊಂಡಿರ್ತಾನೆ, ಸಣ್ಣ ಮಗುವಿನಂತೆ ಕಾಣ್ತಾ ಇದ್ದಾನೆ, ಸಣ್ಣ ಶರೀರ, ಸಣ್ಣ ದೇಹ. ಸೊ ಹಾಗಾಗಿ ಸೀತೆಗೆ ಎಷ್ಟೇ ಆದರೂ ಅವ್ಳಿಗೆ ತಾಯಿ ಕರುಳು. ಈ ಅಶೋಕವನದಲ್ಲಿ ಸುತ್ತಲೂ ಕೂಡ ಕಾಯ್ತಾ ಇರುವಂತಹದ್ದು ರಾಕ್ಷಸ ವೀರರು, ಕಾವಲು ಕಾಯ್ತಾ ಇರುವಂತಹದ್ದು ಎಲ್ಲ ರಾಕ್ಷಸರು, ದೈತ್ಯರವರು, ಬಹಳ ನೀಚರವರು, ದುಷ್ಟರು. ಮತ್ತು ಇಲ್ಲಿ ಹನುಮಂತನನ್ನು ನೋಡಿದ್ರೆ ಬಹಳ ಸಣ್ಣ ಗಾತ್ರದಲ್ಲಿದ್ದಾನೆ, ಮಗು ಥರ ಕಾಣ್ತಾ ಇದ್ದಾನೆ. ಇವನನ್ನು ಹೋಗಿ ಅವರೆಲ್ಲ ನೋಡ್ಬಿಟ್ಟು ಅವ್ರ ಕೈಗೆ ಇವನು ಸಿಕ್ಕಾಕೊಂಡ್ರೆ ಅವರೆಲ್ಲ ಇವನಿಗೆ ಎಷ್ಟು ಹಿಂಸೆ ಕೊಡ್ತಾರೋ ಏನೋ. ಇವನೇನೆ ಹೊಟ್ಟೆ ತುಂಬಿಸ್ಕೋಬೇಕು, ಹಣ್ಣು ತಿಂತೀನಿ ಅಂತ ಹೋಗ್ತಾನೆ. ಮರದಲ್ಲಿ ಹಣ್ಣು ಕಿತ್ತು ತಿಂತಾ ಇರ್ಬೇಕಾದ್ರೆ ಅವರೆಲ್ಲ ಬಂದರೆ ಇವನಿಗೆ ಹಿಂಸೆ ಮಾಡಬಹುದು ಅನ್ನೋ ಯೋಚನೆ ಸೀತೆದು. ಸೊ ಹಾಗಾಗಿ ಅವಳು ಹೇಳ್ತಾಳೆ, ನಿನಗೆ ಹಸಿವೆ ಆಗಿದೆ ನಿಜ, ಬಟ್ ಈ ವನದ ಸುತ್ತಲುವೆ, ಅಶೋಕವನದ ಸುತ್ತಲುವೆ ಕಾವಲು ಕಾಯ್ತಾ ಇರುವಂತಹದ್ದು ರಾಕ್ಷಸ ವೀರರು, ದೈತ್ಯರು, ಅವರೆಲ್ಲ ನೀಚರು. ನೀನಾದರೂ ಅವ್ರ ಕಣ್ಣಿಗೆ ಬಿದ್ದರೆ ಅವ್ರು ನಿನ್ನನ್ನು ಸುಮ್ಮನೆ ಬಿಡ್ತಾರಾ? ಅದು ನನಗೆ ವರಿ, ನನಗೆ ಅದು ಚಿಂತೆ. ಸೊ ಅದಕ್ಕೆ ಹನುಮಂತ ಹೇಳ್ತಾನೆ, ಅಮ್ಮ ನಾನು ರಾಕ್ಷಸರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅವ್ರುಗಳು ಯಾರೂ ನನ್ನನ್ನು ಏನೂ ಮಾಡ್ಕೊಳಕ್ಕಾಗೋದಿಲ್ಲ, ನೀ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನಿನಗೆ ನನ್ನ ಶಕ್ತಿ ಸಾಮರ್ಥ್ಯ ಎಲ್ಲ ಈಗಾಗಲೇ ಗೊತ್ತಾಗಿದೆ, ಅವರಿಂದ ನನಗೆ ಯಾವ ಹಾನಿನೂ ಆಗೋದಿಲ್ಲ, ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ನನಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ನೀನು ತುಂಬು ಮನಸ್ಸಿನಿಂದ ನನಗೆ ಪರ್ಮಿಷನ್ ಕೊಡಬೇಕು. ನೀ ಪರ್ಮಿಷನ್ ಕೊಟ್ಟ ಮೇಲೆ ಈ ರೀತಿ ಯೋಚನೆ ಮಾಡಬಾರ್ದು. ಸೊ ನಿನ್ನ ಮನಸ್ಸಿನಲ್ಲಿ ಯಾವ ಚಿಂತೆನೂ ಇರಬಾರ್ದು ಅಂತ ಈ ಕಾರಣದಿಂದ ನಾನು ನಿನ್ನ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಹಣ್ಣು ತಿನ್ನೋದಕ್ಕೆ ನಾನು ಹೋದಾಗ ನೀನು ಇಲ್ಲಿ ಚಿಂತೆ ಮಾಡ್ತಾ ಕೂತ್ಕೊಳ್ಳುವಂತಹದ್ದು ಇಟ್ ಈಸ್ ನಾಟ್ ಫೇರ್. ಸೊ ನಾನು ಪರ್ಮಿಷನ್ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ನಿನ್ನ ಮನಸ್ಸಿನಲ್ಲಿ ಏನು ಚಿಂತೆಗಳಿರಬಾರ್ದು, ನನ್ನನ್ನು
ಧೈರ್ಯವಾಗಿ ನೀನು ಕಳುಹಿಸಿಕೊಡ್ಬೇಕು. ಸೊ ನಿನ್ನ ಮನಸ್ಸಿನಲ್ಲಿ ಆ ರೀತಿ ಒಂದು ಧೈರ್ಯ ಇರಬೇಕು. ಸೊ ಅದಕ್ಕಾಗಿ ನಾನು ಪರ್ಮಿಷನ್ ಕೇಳ್ತಾ ಇದ್ದೀನಿ. ಸೊ ನನಗೆ ಬೇಕಾಗಿರುವಂತಹದ್ದು ನಿನ್ನಿಂದ ಅಪ್ಪಣೆ. ಸೊ ಪ್ಲೀಸ್ ಪರ್ಮಿಟ್ ಮೀ ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ರಾಕ್ಷಸಾಸ್. ನನಗೆ ಅವರು ಯಾವ ರೀತಿಯಿಂದನೂ ನನಗೆ ಸಮ ಅಲ್ಲ. ಅವ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ಅವ್ರನ್ನ ನಾನು ನೋಡ್ಕೋತೀನಿ, ಈ ರೀತಿ ಹನುಮಂತ ಹೇಳ್ತಾನೆ. ಆಗ ಅವಳು ಸೀತೆ ಹೇಳ್ತಾಳೆ, ರಘುಪತಿ ಚರಣ ಹೃದಯದರಿ ತಾತ ಮಧುರ ಫಲಕಾಹು. ಸೊ ಅವಳು ಹೇಳ್ತಾಳೆ, ಒಂದು ಕೆಲಸ ಮಾಡಪ್ಪ, ಹಣ್ಣು ತಿನ್ನಬೇಕು ಅಂತ ಹೋಗ್ತಾ ಇದೀಯಾ, ಒಬ್ಬನೇ ಹೋಗ್ಬೇಡ. ಆಶ್ಚರ್ಯ ಆಗುತ್ತೆ ಹನುಮಂತನಿಗೆ, ಇಲ್ಲಿ ನನ್ನ ಜೊತೆ ಇನ್ಯಾರಿದ್ದಾರೆ, ಒಬ್ಬನೇ ಹೋಗ್ಬೇಡ ಅಂತಂದ್ರೆ. ಸೊ ಅವಳು ಹೇಳ್ತಾಳೆ, ರಘುಪತಿ ಚರಣಧರಿ. ಸೊ ಭಗವಾನ್ ರಾಮಚಂದ್ರನ ಚರಣಗಳನ್ನು ನಿನ್ನ ಹೃದಯದಲ್ಲಿ ಧರಿಸಿಕೊ. ಸೊ ನಿನ್ನ ಮನೋಬುದ್ಧಿಯಲ್ಲಿ, ನಿನ್ನ ಹೃದಯದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನೇ ಇರ್ತಾನೆ. ಆಗ ಪ್ರಭು ರಾಮಚಂದ್ರನ ಚರಣಗಳು ನಿನ್ನ ಹೃದಯದಲ್ಲಿದೆ ಅಂತಂದ್ರೆ ಹಿ ಈಸ್ ವಿತ್ ಯು. ಅಂಡ್ ನನ್ನ ಕಣ್ಣಿಗೆ ನೀನು ಮಗು ಥರ ಕಾಣ್ತಾ ಇದೀಯಾ, ಆದ್ರೆ ನಿನ್ನ ಜೊತೆ ಪ್ರಭು ಶ್ರೀರಾಮಚಂದ್ರನೇ ಇದ್ದಾನೆ ಅಂತಂದ್ರೆ ನನಗೆ ಚಿಂತೆ ಇಲ್ಲ. ಎಂಥ ಒಂದು ವಂಡರ್ಫುಲ್ ಆಶೀರ್ವಾದ. ಒಬ್ಬಳು ತಾಯಿ ತನ್ನ ಮಗುವಿನ ಬಗ್ಗೆ ಏನು ಯೋಚನೆ ಮಾಡ್ತಾಳೆ, ಮತ್ತು ಮಗುವಿನ ಜೊತೆಗೆ ತಂದೆ ಇದ್ರೆ ಹೇಗೆ, ಆ ರೀತಿಯಲ್ಲಿ ಹನುಮಂತನಿಗೆ ಹೇಳ್ತಾಳೆ, ರಘುಪತಿ ಚರಣ ಧರಿ. ಹೃದಯದಲ್ಲಿ ರಘುಪತಿಯ ಚರಣಗಳನ್ನು ನೀನು ಧರಿಸು. ಸೊ ದಟ್ ನನಗೆ ಧೈರ್ಯ ಇರ್ತಾಗ. ಯಾಕೆ ಅಂತಂದ್ರೆ ನೀನು ಒಬ್ಬನೇ ಹೋಗ್ತಾ ಇಲ್ಲ, ನಿನ್ನ ಜೊತೆ ಪ್ರಭು ಶ್ರೀರಾಮಚಂದ್ರ ಇರ್ತಾನೆ. ಸೊ ಆಗ ನಥಿಂಗ್ ವಿಲ್ ಹ್ಯಾಪನ್ ಟು ಯು. ಸೊ ನೌ ಯು ಕ್ಯಾನ್ ಗೋ ಆ್ಯಂಡ್ ಈಟ್ ವಾಟ್ ಎವರ್ ಯು ವಾಂಟ್. ಸೊ ಸಾಕಷ್ಟು ಹಣ್ಣುಗಳಿದೆ, ಹೊಟ್ಟೆ ತುಂಬ ತಿನ್ನು. ಯಾಕೆ ಅಂತಂದರೆ ನಿನ್ನ ಜೊತೆ ರಾಮಚಂದ್ರ ಇರ್ತಾನೆ. ಸೊ ದಿಸ್ ಈಸ್ ದ ಮೈಂಡ್ ಸೆಟ್. ಆ್ಯಂಡ್ ನೌ ಹನುಮಂತ ಹಿ ಗಾಟ್ ದಿ ಪರ್ಮಿಷನ್ ಫ್ರಮ್ ಸೀತಾಮಾತೆ ಆ್ಯಂಡ್ ಹಿ ಗೋಸ್ ಟು ವನ. ಮತ್ತು ಇಲ್ಲಿ ಹಣ್ಣುಗಳನ್ನು ತಿನ್ನಬೇಕು ಅಂತ ಹೇಳಿ ಅಶೋಕವನಕ್ಕೆ ಅವನು ಹೋಗ್ತಾ ಇರುವಂತಹ ಈ ಒಂದು ಪ್ರಸಂಗವನ್ನು ಇಲ್ಲಿ ಸುಂದರಕಾಂಡದಲ್ಲಿ ಅಶೋಕವನ ವಿಧ್ವಂಸನ ಆ ರೀತಿಯಲ್ಲಿ ಕರೆದಿದೆ. ಆ್ಯಂಡ್ ಹನುಮಂತ ಹಿ ಗೋಸ್ ಟು ವನ. ಚಲೆ ಉ ನಾಯಿ ಸಿರು ಪೈಟೆ ಉ ಬಾಗ ಫಲಕಾಯಸಿ ತರು ತೋರೈಲಾಗ ರಹೇ ತಹ ಬಹುಬಟ ರಕವಾರೆ ಕಚು ಮಾರಸಿ ಕಚು ಜಾಯಿ ಪುಕಾರೆ. So now this Anjaneya got the permission from Sita Mata. So Sita ಮಾತೆಗೆ ಶಿರಭಾಗಿ ನಮಸ್ಕಾರ ಮಾಡಿ ಅವಳ ಆಶೀರ್ವಾದವನ್ನು ಪಡೆದು ಅಶೋಕವನಕ್ಕೆ ಅವನು ದಾಳಿ ಇಡ್ತಾನೆ. See, there is a difference. ಅಶೋಕವನವನ್ನು ಪ್ರವೇಶ ಮಾಡ್ದ ಅನ್ನುವಂಥದ್ದು ದಟ್ ಗಿವ್ಸ್ ವೆರಿ ಸಾಫ್ಟ್ ಮೀನಿಂಗ್. ಸಿ ಎನಿಬಡಿ, ಈಗ ನಾನು ಅಲ್ಲಿಗೆ ಹೋದೆ, I entered into that ಅಂತಂದಾಗ ಇಟ್ ಈಸ್ ಎನ್ ಇನ್ಫಾರ್ಮೇಷನ್ ಆರ್ ಇಟ್ ಈಸ್ ಎ ವೆರಿ ಸಾಫ್ಟ್ ವೇ ಆಫ್ ಅಪ್ರೋಚಿಂಗ್. ಬಟ್ ಇಲ್ಲಿ ಹನುಮಂತ ಆಫ್ಟರ್ ದಿ ಪರ್ಮಿಷನ್ ಫ್ರಮ್ ಸೀತಾಮಾತೆ ಅವನು ಅಶೋಕವನಕ್ಕೆ ಪ್ರವೇಶ ಮಾಡಲಿಲ್ಲ, ಅಶೋಕವನಕ್ಕೆ ದಾಳಿ ಇಡ್ತಾನೆ. ಸೊ ಅಶೋಕವನಕ್ಕೆ ದಾಳಿ ಇಡ್ತಾನೆ ಎನ್ನುವಂತಹದ್ದು it gives different meaning. So there is a purpose. There are some hidden agendas behind this. So ಇಲ್ಲಿ ಅಶೋಕವನಕ್ಕೆ ಅವನು ನುಗ್ಗುತ್ತಾನೆ. ಸೊ ಇಲ್ಲಿ ಅವನು ಈ ರೀತಿ ದಾಳಿ ಇಡ್ತಾನೆ, ಅಶೋಕವನಕ್ಕೆ ನುಗ್ಗುತ್ತಾ ಇದ್ದಾನೆ ಅಂತಂದ್ರೆ ದಿ ಮೈಂಡ್ ಸೆಟ್ ಆಫ್ ಹನುಮಂತ ಇಸ್ ಟೋಟಲಿ ಡಿಫರೆಂಟ್. ಸೊ ದೆರ್ ಈಸ್ ಆವೇಶ. ಹನುಮಂತನ ಆ ಒಂದು ಮುಖಭಾವದಲ್ಲಿ ಆ ಏರಿಳಿತಗಳು ಹೇಗಿದೆ ಅಂತಂದರೆ
ಅವನು ಬಹಳ ಸೌಮ್ಯವಾಗಿ ಹಣ್ಣುಗಳನ್ನು ಮಾತ್ರ ತಿನ್ನಬೇಕು ಅಂತ ಹೇಳಿ ಈ ಅಶೋಕವನದಲ್ಲಿ ಅವನು ಒಳಗೆ ಪ್ರವೇಶ ಮಾಡಲಿಲ್ಲ. ಸೊ ದೆರ್ ಈಸ್ ಆವೇಶ ಇನ್ ಹಿಮ್. ಸೊ ದಿಸ್ ಆವೇಶ ಅನ್ನುವಂತಹದ್ದು ಇಟ್ ಈಸ್ ಹಿಡನ್. ಸೊ ಅವನು ಯಾವ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಅಶೋಕವನಕ್ಕೆ ಹೋಗ್ತಾ ಇದ್ದಾನೆ ಅಂತಂದರೆ, ಸೀತಾಮಾತೆಗೆ ನೀನು ಧೈರ್ಯವಾಗಿರು ಅಂತ ಹೇಳ್ತಾನೆ. ನಿನ್ನ ಮನಸ್ಸಿನಲ್ಲಿ ಯಾವ ರೀತಿಯ ಚಿಂತೆಗಳು ಇರಬಾರ್ದು. ನಾನು ಅಶೋಕವನಕ್ಕೆ ಹೋಗಿ ಹಣ್ಣುಗಳನ್ನ ತಿಂತಾ ಇರ್ಬೇಕಾದ್ರೆ ನೀನು ಒಬ್ಬಳು ಇಲ್ಲಿ ಕೂತ್ಕೊಂಡು ಅಲ್ಲಿ ಏನಾಗ್ತಾ ಇದೆಯೋ ಏನೋ ಅಂತ ದಾವಂತ ಪಡಬಾರ್ದು. ನೀನು ಸದಾಕಾಲ ಪ್ರಸನ್ನವಾಗಿರಬೇಕು. ನಿನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು. ಸೊ ನನ್ನನ್ನು ಅಲ್ಲಿ ಕಳಿಸ್ಬಿಟ್ಟು ನೀನು ಇಲ್ಲಿ ಚಿಂತೆ ಮಾಡಬಾರ್ದು. ಸೊ ಹಾಗಾಗಿ ನೀನು ಧೈರ್ಯವಾಗಿರಬೇಕು ಅಂತ ಹೇಳಿ ಅವಳಿಗೆ ಧೈರ್ಯವನ್ನು ಕೊಟ್ಟು ಬಹಳ ಸಂತೋಷದಿಂದ ನಾನು ಹಣ್ಣು ತಿನ್ಕೊಂಡ್ಬರ್ತೀನಿ ಅಂತ ಹೇಳ್ತಾನೆ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ಹನುಮಂತನ ಭಾವ ಇಟ್ ವಾಸ್ ಡಿಫರೆಂಟ್ ಇನ್ ಫ್ರಂಟ್ ಆಫ್ ಸೀತಾಮಾತೆ. ಬಟ್ ವೈಲ್ ಎಂಟರಿಂಗ್ ಇನ್ ಟು ದಿ ಅಶೋಕವನ ಟು ಈಟ್ ದಿ ಫ್ರೂಟ್ಸ್, ದೇರ್ ಆರ್ ಸಮ್ ಹಿಡನ್ ಅಜೆಂಡಾಸ್. ಅವನ ಮನಸ್ಸಿನಲ್ಲಿ ಬೇರೆ ಅನೇಕ ವಿಧವಾದ ಉದ್ದೇಶಗಳನ್ನು ಇಟ್ಕೊಂಡು ಹಿ ಗೋಸ್ ಟು ಅಶೋಕವನ. ಅಫ್ಕೋರ್ಸ್ ಹಣ್ಣುಗಳನ್ನು ನೋಡಿರ್ತಾನೆ, ಮತ್ತು ಸಮುದ್ರವನ್ನು ಹಾರಿ ಬಂದಿರೋಂತಹದ್ದು ಅಂತಂದರೆ ಬಹಳ ಆಯಾಸ ಆಗಿರುತ್ತೆ. ಬಂದ ನಂತರ ಇಲ್ಲಿ ಲಂಕಿಣಿಯಿಂದ ಪರ್ಮಿಷನ್ ತಗೊಂಡು ಒಳಗಡೆ ಬಂದು, ಇನ್ಫ್ಯಾಕ್ಟ್ ಇಟ್ ಈಸ್ ನಾಟ್ ಪರ್ಮಿಷನ್ ಫ್ರಮ್ ಲಂಕಿಣಿ, ಅವಳು ಆಶೀರ್ವಾದ ಮಾಡಿ ಕಳಿಸ್ತಾಳೆ. ನೀನು ಲಂಕಾನಗರಕ್ಕೆ ಪ್ರವೇಶ ಮಾಡು ಅಂತ ಹೇಳಿ ಅವನನ್ನು ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾಳೆ. ಸೊ ಅಲ್ಲಿ ಪ್ರತಿ ಮನೆಯನ್ನು ಹುಡುಕ್ತಾನೆ, ಸೀತೆ ಎಲ್ಲಿದ್ದಾಳೆ ಅಂತ. ಸೊ ಇಲ್ಲೂ ಕೂಡ ಬಹಳ ಚೆನ್ನಾಗಿ ಸಂತ ಗೋಸ್ವಾಮಿ ತುಳಸಿದಾಸಜಿಯವರು ಹೇಳ್ತಾರೆ, ಎಲ್ಲಿಯವರೆಗೆ ಹನುಮಂತ ಲಂಕೆಗೆ ಬಂದ ನಂತರದಲ್ಲಿ ಪ್ರತಿ ಮನೆಯನ್ನು ಹುಡುಕ್ತಾನೆ ಸೀತಾಮಾತೆ ಎಲ್ಲಿದ್ದಾಳೆ ಅಂತ. ಆ ಸಂದರ್ಭದಲ್ಲಿ ಅದನ್ನು ಪ್ರತಿ ಮನೆ ಅಂತಲೇ ಹೇಳ್ತಾರೆ. ಆದರೆ ಹನುಮಂತ ಆ ಮನೆಗೆ ಒಳಗಡೆ ಹೋಗಿ ಅಲ್ಲಿ ಸೀತೆ ಇಲ್ಲದೆ ಇರೋವಂತಹದ್ದನ್ನು ಖಚಿತಪಡಿಸ್ಕೊಂಡು ಮತ್ತೊಂದು ಮನೆಗೆ ಹೋಗ್ತಾನೆ. ಸೊ ಅವನು ಯಾವ್ಯಾವ ಮನೆಗೆ ಆ ರೀತಿ ಹೋಗ್ತಾನೆ ಅವೆಲ್ಲ ಮಂದಿರಗಳು ಅಂತ ವರ್ಣನೆ ಮಾಡ್ತಾರೆ. ದಟ್ ಈಸ್ ದಿ ಬ್ಯೂಟಿ ಆಫ್ ದಿಸ್ ರಾಮಚರಿತ ಮಾನಸ. ಸೊ ಹೀಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ನಾವು ಭಕ್ತಿಯನ್ನು ನೋಡಬಹುದು. ರಾಮಚರಿತ ಮಾನಸ ಸಂತ ಗೋಸ್ವಾಮಿ ತುಳಸಿದಾಸಜಿಯವರ ಈ ಒಂದು ರಾಮಾಯಣದಲ್ಲಿ ಭಕ್ತಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೀತೆಯನ್ನು ಹುಡುಕುವಂತಹ ಒಂದು ಉದ್ದೇಶದಿಂದ ಅವನು ಪ್ರತಿ ಮನೆಗೆ ಹೋಗ್ತಾನೆ. ಆ ಪ್ರತಿ ಮನೆಗೆ ಹೋದಾಗ ಅದನ್ನು ಮಂದಿರ ಅಂತ ಕರೀತಾರೆ. ಯಾಕೆಂತಂದ್ರೆ ಹನುಮಂತ ದೈವಾಂಶ ಸಂಭೂತ. ಸೊ ಹನುಮಂತ ಎಂಟ್ರಾಗಿರುವಂತಹದ್ದು ಇಟ್ ಕೆನಾಟ್ ಬಿ ಜಸ್ಟ್ ಎ ಹೌಸ್. ಸೊ ಇಟ್ ಈಸ್ ಎ ಮಂದಿರ. ಆಮೇಲೆ ವಿಭೀಷಣನನ್ನು ಮೀಟ್ ಮಾಡ್ತಾನೆ, ಅವನಿಂದ ಕೆಲವು ಸಲಹೆಗಳನ್ನು ಪಡ್ಕೋತಾನೆ, ಅವನ ಸ್ನೇಹವನ್ನು ಗಳಿಸ್ತಾನೆ. ಆ ನಂತರದಲ್ಲಿ ಅಶೋಕವನಕ್ಕೆ ಬರ್ತಾನೆ. ಅಲ್ಲೂ ಕೂಡ ರಾವಣ ಬಂದು ಹೋಗ್ತಾನೆ. ಅನೇಕ ಬೇರೆ ಬೇರೆ ಘಟನೆಗಳೆಲ್ಲ ಅಲ್ಲಿ ನಡೆದಿರುತ್ತೆ. ಸೊ ಎಲ್ಲವನ್ನ ತಾಳ್ಮೆಯಿಂದ ಕಾದು, ಒಂದು ಒಳ್ಳೆಯ ಅವಕಾಶಕ್ಕೆ ಕಾದು ಆ ನಂತರದಲ್ಲಿ ಸೀತೆಯ ಪರಿಚಯ ಮಾಡ್ಕೋತಾನೆ. ಸೊ ಈಗ ಅವನಿಗೆ ಸಾಕಷ್ಟು ಹಸಿವೆ ಆಗಿದೆ, ನೋ ಡೌಟ್. ಮತ್ತು ಅಶೋಕವನದಲ್ಲಿ ಹಣ್ಣುಗಳಿಂದ ಕೂಡಿರುವಂತಹ ಅನೇಕ ಮರಗಳು ಕೂಡ ಅಲ್ಲಿದೆ. ಸೊ ನಾವು ಎರಡು ಉದ್ದೇಶ, ಒಂದು ಹೊಟ್ಟೆ ತುಂಬಿಸ್ಕೊಳ್ಳುವಂತಹದ್ದು, ಹಸಿವೆ ಆಗಿದೆ, ಸೊ ಹಣ್ಣುಗಳನ್ನು ತಿನ್ನುವಂತಹದ್ದು. ಸೊ ಆದರೆ ಸೀತಾಮಾತೆಗೆ ಯಾವುದೇ ಕಾರಣದಿಂದ ಶಿ ಶುಡ್ ನಾಟ್ ಬಿ ಡಿಸ್ಟರ್ಬ್ಡ್. ಸೊ ನಾನು ಅಶೋಕವನಕ್ಕೆ ಬಂದಾಗ ಹಣ್ಣುಗಳನ್ನ ತಿನ್ನೋದಕ್ಕೆ ನಾನು ಹೋಗ್ತೀನಿ ಅಂತಂದಾಗ ಅವಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಹಿ ಟುಕ್ ಹರ್ ಪರ್ಮಿಷನ್. ಹಸುವೆ ಆಗಿದೆ ಅಂತಂದಾಗ ಅವನು ಹೋಗಿ ಹೇಳದೆ ಕೇಳದೆ ಹೋಗಿ ಹಣ್ಣುಗಳನ್ನ ತಿನ್ಬೋದಾಗಿತ್ತು. ಬಟ್ ಅವನ ಮನಸ್ಸಿನಲ್ಲಿ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಸೀತೆ ಶುಡ್ ನಾಟ್ ಬಿ ಡಿಸ್ಟರ್ಬ್ಡ್. ದಟ್ ಈಸ್ ದಿ ಥಿಂಕಿಂಗ್ ಆಫ್ ಹನುಮಂತ. ಸೊ ಹಿ ಇನ್ಫಾರ್ಮ್ಸ್ ಸೀತಾಮಾತೆ, ನಾನು ಹಣ್ಣು ತಿನ್ನೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ.
ಸೊ ಈ ಸಮಯದಲ್ಲಿ ನಿನ್ನ ಮನಸ್ಸು ಪ್ರಶಾಂತತೆಯಿಂದ ಕೂಡಿರಬೇಕು, ಮನಸ್ಸಿನಲ್ಲಿ ನೆಮ್ಮದಿ ಇರಬೇಕು, ತೃಪ್ತಿಯಿಂದ ಇರು. ಸೊ ಇಲ್ಲಿ ಅವನು ಅಶೋಕವನಕ್ಕೆ ಈ ರೀತಿ ನುಗ್ಗಿದಾನೆ ಅಥವಾ ದಾಳಿ ಇಡ್ತಾ ಇದ್ದಾನೆ ಅಂತಂದರೆ ದೇರ್ ಆರ್ ಸಮ್ ಅಜೆಂಡಾಸ್. ಸೊ ಹಿ ವಾಂಟೆಡ್ ಟು ಡೂ ಸಮಥಿಂಗ್ ಎಲ್ಸ್ ಟು ದಿಸ್ ಅಶೋಕವನ. ಸೊ ನೌ ಹಿ ಕಮ್ಸ್ ಇನ್ ಟು ದಿಸ್ ಅಶೋಕವನ ಅಥವಾ ಅಶೋಕವಾಟಿ ಗಾರ್ಡನ್ ಅಂಡ್ ಹಿ ಕ್ರಿಯೇಟ್ಸ್ ಪ್ರಾಬ್ಲಮ್ಸ್ ದೇರ್. ಬಟ್ ಯಾವುದೇ ರೀತಿಯ ಗಲಾಟೆ, ಆ ಒಂದು ಪ್ರಾಬ್ಲಮ್ಸ್ಗಳನ್ನ ಅವನಲ್ಲಿ ಇತ್ಯಾದಿಗಳನ್ನು ಮಾಡಿದ್ರೂ ಕೂಡ ಅವುಗಳು ಯಾವುದೇ ಕಾರಣಕ್ಕೂ ಸೀತೆಗೆ ತಿಳಿಬಾರ್ದು. ಸೊ ಒಂದು ರೀತಿ ಡಿಸ್ಟೆನ್ಸ್. ಅಶೋಕವನ ಅನ್ನುವಂತಹದ್ದು ಬಹಳ ದೊಡ್ಡದು. ಅವಳು ಎಲ್ಲಿ ಅಶೋಕವನದಲ್ಲಿ ಯಾವ ಜಾಗದಲ್ಲಿ ಅವಳು ಸೀತಾಮಾತೆ ಕೂತಿದ್ದಾಳೆ ಅಲ್ಲಿಂದ ಬಹಳಷ್ಟು ಸಾಕಷ್ಟು ದೂರಕ್ಕೆ ಬಂದಿರ್ತಾನೆ ಹನುಮಂತ. ಯಾಕೆಂದರೆ ಅವನು ಅಲ್ಲಿ ಬಂದು ಮಾಡುವಂತಹ ಗಲಾಟೆ ಸೀತಾಮಾತೆಗೆ ಗೊತ್ತಾಗಬಾರ್ದು. ಸೊ ಹಾಗಾಗಿ ಸಾಕಷ್ಟು ದೂರಕ್ಕೆ ಬಂದು ಅಲ್ಲಿ ಧ್ವಂಸವನ್ನು ಮಾಡ್ತಾನೆ. ಸೊ ಅಷ್ಟು ದೂರ ಬಂದು ಯಾಕೆ ಗಲಾಟೆ ಮಾಡ್ತಾನೆ ಅಂತಂದರೆ ಸೀತೆಯನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಸಾಕಷ್ಟು ಎಚ್ಚರ ವಹಿಸಿ ದೆನ್ ಹಿ ಸ್ಟಾರ್ಟೆಡ್ ಡೂಯಿಂಗ್ ದಿ ವಿಧ್ವಂಸನ. ಸೊ ದಿಸ್ ಈಸ್ ಹಿಸ್ ಬಲ ಅಂಡ್ ಬುದ್ಧಿ. ಸಿ, ಎಲ್ಲ ರೀತಿಯಿಂದ ಎಚ್ಚರಿಕೆ ತಗೋತಾನೆ. ಸ್ವೇಚ್ಛೆಯಾಗಿ ಆ ವನದಲ್ಲಿ ಓಡಾಡಿ ಮೊದಲು ಅವನು ಮಾಡುವಂತಹದ್ದು ತನಗಿಷ್ಟ ಬಂದಂತಹ ಹಣ್ಣುಗಳನ್ನು ಹೊಟ್ಟೆ ತುಂಬ ತಿಂತಾನೆ. ಯಾವ್ಯಾವ ಹಣ್ಣು ಬೇಕೋ ಎಲ್ಲವನ್ನ ಕಿತ್ತು ತಿಂದು ತೃಪ್ತಿ ಪಡ್ಕೋತಾನೆ. ಸೊ ಹೊಟ್ಟೆ ತುಂಬ ಹಣ್ಣುಗಳನ್ನು ತಿಂದು ತೃಪ್ತಿ ಪಡ್ಕೋತಾನೆ. ಆ ನಂತರದಲ್ಲಿ ಅವನ ಉದ್ದೇಶ ಬೇರೆ ಆಗಿರುತ್ತೆ. ಸೊ ದೇರ್ ಆರ್ ಟೂ ಉದ್ದೇಶಸ್. ಒಂದು ಹಣ್ಣುಗಳನ್ನು ತಿನ್ನುವಂತಹದ್ದು. ಈಗ ಅವನ ಉದ್ದೇಶ ಮತ್ತೊಂದೇ ಆಗಿದೆ. ಸೊ ಹಣ್ಣು ಹಂಪಲುಗಳನ್ನು ತಿಂದಿದ್ದು ಮಾತ್ರ ಅಲ್ಲ, ಅಶೋಕವನದಲ್ಲಿ ಏನು ಮಾಡ್ತಾನೆ, ಅಲ್ಲಿರುವಂತಹ ದೊಡ್ಡ ದೊಡ್ಡ ಮರಗಳನ್ನು ಬುಡಸಹಿತ ಕಿತ್ತು ದೂರ ದೂರಕ್ಕೆ ಎಸಿತಾನೆ. ಬುಡಸಹಿತ ಕಿತ್ತಂತಹ ಮರವನ್ನು ಅಲ್ಲೇ ಇಡೋದಿಲ್ಲ. ಬುಡಸಹಿತ ಕಿತ್ತಿದ ಆ ಮರಗಳನ್ನು ಅಲ್ಲಿಂದ ಸಾಕಷ್ಟು ದೂರಕ್ಕೆ ಎಸಿತಾನೆ. ಯಾಕೆಂತಂದರೆ ಇಡೀ ಅಶೋಕವನದ ಸುತ್ತ ರಾಕ್ಷಸ ಭಟರು ಕಾವಲು ಕಾಯ್ತಾ ಇರ್ತಾರೆ. ಸೊ ಇವನು ಇಲ್ಲಿಂದ ತೂರಿ ಎಸೆದ ಮರಗಳು ಅಲ್ಲಿ ಹೋಗಿ ಬೀಳಬೇಕು, ಅವರಿಗೆ ಗೊತ್ತಾಗಬೇಕು. ಕಾವಲು ಕಾಯ್ತಾ ಇರುವಂತಹ ರಾಕ್ಷಸರುಗಳ ಗಮನವನ್ನು ಅವನು ಸೆಳೀಬೇಕು. ಕೇವಲ ಒಂದೆರಡು ಕ್ಷಣಗಳಲ್ಲಿ ಸಾಕಷ್ಟು ಮರಗಳನ್ನು ಈ ರೀತಿ ಧ್ವಂಸ ಮಾಡ್ತಾನೆ. ಸೊ ಅವನು ಈ ರೀತಿ ಅಶೋಕವನದಲ್ಲಿ ಧ್ವಂಸ ಮಾಡ್ತಾ ಇರ್ಬೇಕಾದ್ರೆ ಅವನನ್ನು ತಡೆಯುವಂತಹವರಲ್ಲಿ ಯಾರೂ ಇಲ್ಲ. ಸೊ ಮನಸ್ಸಿಗೆ ಬಂದಂಗೆ ತೃಪ್ತಿ ಆಗುವಷ್ಟು ರೀತಿನಲ್ಲಿ ಆ ಅಶೋಕವನವನ್ನು ಧ್ವಂಸ ಮಾಡ್ತಾನೆ. ಈ ಅಶೋಕವನ ಅಥವಾ ಅಶೋಕ ವಾಟಿಕ ಅನ್ನುವಂತಹದ್ದು ವೆರಿ ಹ್ಯೂಜ್, ಬಹಳ ದೊಡ್ಡದಾಗಿರುತ್ತೆ. ಸೊ ಇಲ್ಲಿ ಮತ್ತೊಂದು ಭಾಗದಲ್ಲಿ ನಿಂತು ಮಾಡ್ತಾ ಇರುವಂತಹ ಈ ಕಾರ್ಯಗಳು ಸೀತಾಮಾತೆಗೆ ಗೊತ್ತಾಗ್ತಾ ಇಲ್ಲ. ಅವಳಿಗೆ ಗೊತ್ತಾಗದಂತೆ ಎಚ್ಚರ ವಹಿಸಿ ಇಲ್ಲಿ ಈ ಒಂದು ಮರಗಳನ್ನು ಕಿತ್ತು ಬಿಸಾಕ್ತಾ ಇದ್ದಾನೆ. ಸೊ ಮುಖ್ಯವಾಗಿ ಅವನ ಉದ್ದೇಶ ಏನು ಅಂತಂದರೆ, ತಾನು ಎಷ್ಟೇ ಗಲಾಟೆ ಮಾಡಿದ್ರೂ ಕೂಡ ಆ ಕಾರಣದಿಂದ ಸೀತೆಯ ಮನಸ್ಸು ಒಂದು ರೀತಿ ಡಿಸ್ಟರ್ಬ್ ಆಗಬಾರ್ದು, ಕದಡಬಾರ್ದು. ಸೊ ಅವಳ ಮನಸ್ಸಿನಲ್ಲಿ ನೆಮ್ಮದಿ ಇರಬೇಕು. ಈ ರೀತಿ ಅವನು ಅಶೋಕವನವನ್ನು ಧ್ವಂಸ ಮಾಡ್ತಾ ಇದ್ದಾನೆ. ಫಲಕಾಯಸಿತರು ತೋರೈಲಾಗ. ಸೊ ಹೊಟ್ಟೆ ತುಂಬುವಷ್ಟು ಹಣ್ಣುಗಳನ್ನು ತಿಂದು ನಂತರದಲ್ಲಿ ಈಗ ಹಿ ಅಪ್ರೂಟೆಡ್ ದಿ ಟ್ರೀಸ್. ನೌ ಹಿ ಈಸ್ ಆಕ್ಚುಲಿ ಬಿಹೇವಿಂಗ್ ಲೈಕ್ ಎ ಮಂಕಿ. ಸೊ ವಾನರ, ಕಪಿ ಅಂತಂದರೆ ನಾವು ಸಾಮಾನ್ಯವಾಗಿ ಯಾರು ತೊಂದರೆ ಮಾಡ್ತಾ ಇದ್ದಾಗ, ಚೇಷ್ಟೆ ಮಾಡ್ತಾ ಇದ್ದಾಗ ಏನು ಸುಮ್ಮನೆ ಕೂತ್ಕೊಳ್ಳಲ್ವಾ, ಕಪಿ ಚೇಷ್ಟೆ ಮಾಡ್ತಾ ಇದೆಯಾ ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋವಂತಹ ಚೇಷ್ಟೆ ಮಾಡೋದು. ಯಾವಾಗ ಮಕ್ಕಳು ಆ ರೀತಿ ಮಾಡ್ತಾರೆ ಆಗ ನಾವು ಕೇಳ್ತೀವಿ, ಏನು ಕಪಿ ಚೇಷ್ಟೆ ಮಾಡ್ತಾ ಕೂತಿದ್ಯಾ ಅಂತ. ಆ ರೀತಿ ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಇವನು ಈ ರೀತಿ ಮಾಡ್ತಾನೆ ಅಂತ. ಹಾಗೆ
ಇಲ್ಲಿವರೆಗೆ ಆಂಜನೇಯ ಹನುಮಂತ ಈ ರೀತಿ ಇದ್ದ ಹನುಮಂತ ಈಗ ಸಾಕ್ಷಾತ್ ಕಪಿಯಂತೆ ಅವನು ಬಿಹೇವ್ ಮಾಡ್ತಾ ಇದ್ದಾನೆ. ಸೊ ಹಿ ಈಸ್ ರಿಯಲಿ ಬಿಹೇವಿಂಗ್ ಲೈಕ್ ಎ ಮಂಕಿ. ಈಗ ಅವನು ಬುಡಸಹಿತ ಕಿತ್ತಂತಹ ಮರವನ್ನು ದೂರ ದೂರಕ್ಕೆ ಎಲ್ಲ ದಿಕ್ಕುಗಳಿಗೂ ಎಸೆಯೋದಕ್ಕೆ ಶುರು ಮಾಡ್ತಾನೆ. ಬಹಳ ದೂರಕ್ಕೆ ಹೋಗಿ ಬೀಳ್ತಾ ಇದೆ ಮರ ಗಿಡಗಳು. ಆಗ ಅಲ್ಲಿ ವನದಲ್ಲಿ ಕಾವಲು ಕಾಯ್ತಾ ಇದ್ದಂತಹ ರಾಕ್ಷಸರು ಅವ್ರಿಗೆ ಗೊತ್ತಾಗುತ್ತೆ ಏನಾಗ್ತಾ ಇದೆ, ಇಲ್ಲಿ ಏನು ನಡೀತಾ ಇದೆ, ಎಷ್ಟು ದೊಡ್ಡ ಮರ ಇಲ್ಲಿ ಬಂದು ಬೀಳೋದಕ್ಕೆ ಹೇಗೆ ಸಾಧ್ಯ. ಕಣ್ಣು ಮಿಟುಕಿಸೋದ್ರಲ್ಲಿ ಅಲ್ಲಿ ಕಾವಲು ಕಾಯ್ತಾ ಇದ್ದಂತಹ ಪ್ರತಿ ರಾಕ್ಷಸರ ಕಣ್ಣಿಗೆ 3-4 ಮರಗಳು, 5-6 ಮರಗಳು ಒಂದಾದ್ಮೇಲೆ ಒಂದು ಬೀಳ್ತಾನೆ ಇದೆ. ಎಲ್ಲ ದಿಕ್ಕುಗಳಲ್ಲೂ ಈ ರೀತಿ ಆಗ್ತಾ ಇದೆ. ಆಕಾಶದಲ್ಲಿ ಮರ ಗಿಡಗಳು ಹಾರಾಡ್ತಾ ಇದೆ. ಸೊ ಅವ್ರಗಳಿಗೆಲ್ಲ ಆಶ್ಚರ್ಯ, ಏನಿದು, ನಾವು ಏನು ನೋಡ್ತಾ ಇದ್ದೀವಿ, ಇಲ್ಲಿವರೆಗೆ ಆ ರೀತಿ ಇಲ್ಲ. ಸೊ ದಿಸ್ ಅಶೋಕ ವಾಟಿಕ ಇದು ರಾವಣನ ಅಚ್ಚುಮೆಚ್ಚಿನ ಗಾರ್ಡನ್. ನಾನು ಬಹಳ ಪ್ರೀತಿ ಪಟ್ಟಿರುವಂತಹದ್ದು ಇದು ಅಶೋಕವನ ಅಂತ ಹೇಳ್ಕೊತಾನೆ. ಸೊ ಅದರಿಂದ ಅಶೋಕವನದಲ್ಲಿ ಯಾರಿಗೂ ಎಂಟ್ರಿ ಕೂಡ ಇಲ್ಲ. ವಿತೌಟ್ ಪರ್ಮಿಷನ್ ನೋಬಡಿ ಕ್ಯಾನ್ ಎಂಟರ್ ಇಂಟು ಅಶೋಕವನ. ಅಷ್ಟು ಸ್ಟ್ರಿಕ್ಟ್ ಆಗಿ ಅಲ್ಲಿ ಕಾವಲು ಹಾಕಿರ್ತಾನೆ ರಾವಣ. ಸೊ ಈ ರಾಕ್ಷಸ ವೀರರು ಕೂಡ ಅಶೋಕವನವನ್ನು ಕಾವಲು ಕಾಯ್ತಾ ಇದ್ದೀವಿ ಅಂತಂದಾಗ ತುಂಬ ಎಚ್ಚರಿಕೆ ವಹಿಸಿರ್ತಾರೆ. ಯಾಕೆಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ದೇ ಆರ್ ಆನ್ಸರಬಲ್ ಟು ರಾವಣ. ಆದರೆ ಇಲ್ಲಿ ಈಗ ಆಗ್ತಾ ಇರುವಂತಹದ್ದು ನೋಡಿ ಆ ರಾಕ್ಷಸರಿಗೆ ಒಂದು ರೀತಿ ಹೆದರಿಕೆ ಆಗುತ್ತೆ, ದಿಗಿಲಾಗುತ್ತೆ. ಸೊ ಏನಿದು ಆಲ್ ಆಫ್ ಎ ಸಡನ್ ಈ ರೀತಿ ಆಗ್ತಾ ಇದೆಯಲ್ಲ, ಏನೊಂದು ಸುಳಿವು ಕೂಡ ಇಲ್ಲ ಅಂತಂದರೆ ಏನಾದ್ರು ಆಗತ್ತೆ ಅನ್ನೋದಕ್ಕೆ ಒಂದು ಮುನ್ಸೂಚನೆ ಇರುತ್ತೆ. ಆದರೆ ಇಲ್ಲಿ ಏನೊಂದು ಮುನ್ಸೂಚನೆ ಇಲ್ಲ, ಯಾರು ಒಳಗಡೆ ನುಗ್ಗಿರೋಂತಹದ್ದು ಕಾಣ್ತಾ ಇಲ್ಲ. ಮತ್ತು ಇದು ಸಾಮಾನ್ಯ ಮನುಷ್ಯರಿಗಾಗಲಿ ಅಥವಾ ಸಾಮಾನ್ಯರಿಗೆ ಆಗದೇ ಇರುವಂತಹ ಕೆಲಸ. ಎಷ್ಟು ದೊಡ್ಡ ದೊಡ್ಡ ಮರಗಳು ಬುಡಸಹಿತ ಆ ಬೇರುಗಳೆಲ್ಲ ಕಾಣ್ತಾ ಇದೆ, ಅದರ ಸಮೇತ ಹಾರಿ ಬಂದು ದೂರ ದೂರಕ್ಕೆ ಬೀಳ್ತಾ ಇದೆ. ಯಾವುದೋ ದಿಕ್ಕಿನಲ್ಲಿ ಇದ್ದಂತಹ ಮರ ಮತ್ತೊಂದು ದಿಕ್ಕಿಗೆ ಬಂದು ಬೀಳ್ತಾ ಇರುವಂತಹದ್ದು. ಸೊ ಇದೆಲ್ಲ ಒಂದೆರಡು ಕ್ಷಣಗಳಲ್ಲಿ ನಡೆದು ಹೋಗ್ತಾ ಇದೆ. ಸೊ ಈಗ ಅಶೋಕವನದಲ್ಲಿ ಆಗ್ತಾ ಇರುವಂತಹ ಈ ಒಂದು ಧ್ವಂಸ ಕಾರ್ಯಗಳು ರಾಕ್ಷಸರ ಗಮನಕ್ಕೆ ಬಂದಿದೆ. ನೋಡ್ತಾರೆ, ಅಲ್ಲಿ ಒಂದು ಭಾಗದಲ್ಲಿ ಹನುಮಂತ ನಿಂತು ಮರಗಳನ್ನ ಕಿತ್ತು ಬಿಸಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಹನುಮಂತ ತನ್ನ ದೇಹವನ್ನ ಬಹಳ ದೊಡ್ಡದಾಗಿ ಬೆಳೆಸ್ಕೊಂಡಿರ್ತಾನೆ. ಸೊ ಅವ್ರಿಗೆ ನಂಬಕಾಯ ಆಗೋದಿಲ್ಲ. ಒಂದು ಕಪಿ, ಇಷ್ಟು ದೊಡ್ಡ ಕಪಿ ಇಲ್ಲಿ ಬಂದು ಇಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತಂದರೆ ಅವ್ರಿಗೆ ನಂಬಕ್ಕಾಗ್ತಾ ಇಲ್ಲ. ಹಾಗೂ ಕೂಡ ಅನೇಕ ರಾಕ್ಷಸ ವೀರರು ಏನು ಮಾಡ್ತಾರೆ ಅಂತಂದರೆ ಅಶೋಕವನದ ಒಳಗಡೆ ಬಂದು ಹನುಮಂತನನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಕೂಡಲೇ ಹನುಮಂತ ಅವನ ಬಳಿ ಬಂದಂತಹ ಎಲ್ಲ ರಾಕ್ಷಸರನ್ನ ಕೂಡ ಹೊಸಕಿ ಹಾಕಿ ಕೊಂದು ಬಿಡ್ತಾನೆ. ಸೊ ಮತ್ತೊಂದು ದಿಕ್ಕಿನಿಂದ ಇನ್ನೊಂದು ಸ್ವಲ್ಪ ರಾಕ್ಷಸರು, ಹೀಗೆ ಎಲ್ಲಾ ದಿಕ್ಕುಗಳಿಂದ ಅಂತಂದ್ರೆ ಅಶೋಕವನದ ಸುತ್ತಲೂ ಕಾವಲು ಕಾಯ್ತಾ ಇದ್ದಂತಹ ಅಷ್ಟೂ ರಾಕ್ಷಸರುಗಳು ಕೂಡ ಒಮ್ಮೆಲೆ ಹನುಮಂತನನ್ನ ಎದುರಿಸೋದಕ್ಕೆ ಬರ್ತಾರೆ. ಬಂದ ಎಲ್ಲರನ್ನ ಅವನೇನ್ ಮಾಡ್ತಾನೆ, ಸಾಯಿಸ್ತಾ ಬರ್ತಾನೆ ಹನುಮಂತ. ಎಲ್ಲರನ್ನ ಹಿಸುಕಿ ಅಮುಚಿ ಕೊಂದು ಹಾಕ್ತಾ ಇದ್ದಾನೆ ಹನುಮಂತ. ಕೆಲವರು ದೂರದಿಂದ ಇದನ್ನ ನೋಡ್ತಾರೆ ರಾಕ್ಷಸರು. ಹತ್ರ ಹೋದ್ರೆ ನಮ್ಮನ್ನು ಸಾಯಿಸ್ಬಿಡ್ತಾನೆ, ನಮ್ಮನ್ನು ಕೊಂದು ಹಾಕ್ಬಿಡ್ತಾನೆ. ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ, ಮತ್ತೆ ಅವ್ರನ್ನ ಹಿಡ್ಕೊಂಡು ಸಾಯಿಸ್ತಾನೆ ಹನುಮಂತ. ಸೊ ಹತ್ರಕ್ಕೆ ಬರುವಂತಹ ಧೈರ್ಯವನ್ನ ಆ ರಾಕ್ಷಸರು ಮಾಡಕ್ ಆಗದೇ ಇಲ್ಲ. ಆದರೂ ಕೂಡ ಕಾವಲು ಕಾಯ್ತಾ ಇದ್ದಂತಹ ಅಷ್ಟೂ ರಾಕ್ಷಸರಲ್ಲಿ ಕೆಲವೇ ಮಂದಿ ಹನುಮಂತನ ಬಳಿ ಬರೋದಕ್ಕೆ ಧೈರ್ಯ ಮಾಡದೆ ಅವನಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ ಹೋಗ್ತಾರೆ.
ಬಟ್ ಇಲ್ಲಿ ಹನುಮಂತ ಈಸ್ ಅ ಸಮರ್ಥ, ಈಸ್ ಎ ಶೂರ, ಧೀರ. ಸೊ ಹನುಮಂತನಿಂದ ಅವರು ತಪ್ಪಿಸ್ಕೊಂಡ್ರು ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆಂತಂದರೆ ಹನುಮಂತ ಇವರೆಲ್ಲರೂ ನಾನು ಕೊಂದು ಹಾಕ್ತೀನಿ ಅಂತ ಅವ್ನು ಮನಸ್ಸು ಮಾಡಿದ್ದಾನೆ ಅಂತಂದರೆ ದೇ ಕೆನಾಟ್ ಎಸ್ಕೇಪ್. ಅವ್ರು ತಪ್ಪಿಸ್ಕೊಳ್ಳುವಂತಹ ಶಕ್ತಿ ಕೂಡ ಅವ್ರಿಗಿರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ ಸ್ಪೈಟ್ ಆಫ್ ದಟ್ ಅಲ್ಲಿ ಕೆಲವು ಮಂದಿ ರಾಕ್ಷಸರು ಇವರ ಬಳಿಗೆ ಬರೋದಕ್ಕೆ ಧೈರ್ಯವನ್ನು ತೋರದೆ ಅರ್ಧದಲ್ಲೇ ದೂರದಲ್ಲೇ ನಿಂತು ಹತ್ರ ಬರದೆ ತಪ್ಪಿಸ್ಕೊಂಡು ಓಡ್ ಹೋಗ್ತಾರೆ. ದಟ್ ಮೀನ್ಸ್ ಮನಸ್ಸು ಮಾಡಿದ್ರೆ ಹನುಮಂತ ಓಡ್ ಹೋಗಿ ಅವ್ರನ್ನೆಲ್ಲ ಹಿಡ್ಕೊಂಡು ಸಾಯಿಸ್ಬೋದಾಗಿತ್ತು. ಬಟ್ ಪರ್ಪಸ್ಲಿ ಹನುಮಂತ ಹಿ ಅಲೋಡ್ ದೆಮ್ ಟು ರನ್ ಅವೇ ಫ್ರಮ್ ಅಶೋಕವನ. ಹಿ ಪರ್ಪಸ್ಲಿ ಡಿಡ್ ಇಟ್. ಸೊ ಇಟ್ ಈಸ್ ದಿ ಪ್ಲಾನ್ ಆಫ್ ಹನುಮಂತ. ಏನು ಅಂತಂದ್ರೆ ತಪ್ಪಿಸ್ಕೊಂಡು ಹಂಗೆ ಮಾಡಿ ಅವರೆಲ್ಲ ಈಚೆ ಬಂದು ಇಡೀ ಲಂಕೆಯಲ್ಲಿ ಒಂದು ಸುದ್ದಿ ಮಾಡ್ತಾರೆ. ಸೊ ಅಶೋಕವನದಲ್ಲಿ ಒಂದು ದೊಡ್ಡ ಕಪಿ ಬಂದಿದೆ, ಆ ಕಪಿ ಇಡೀ ಅಶೋಕವನವನ್ನು ಧ್ವಂಸ ಮಾಡಿದೆ ಮತ್ತು ಕಾವಲು ಕಾಯ್ತಾ ಇದ್ದಂತಹ ರಾಕ್ಷಸರಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಬ್ಬರನ್ನು ಕೊಂದು ಹಾಕಿದೆ ಆ ಕಪಿ. ನಾವು ಹೇಗೋ ಕಷ್ಟಪಟ್ಟು ತಪ್ಪಿಸ್ಕೊಂಡು ಬಂದಿದ್ದೀವಿ, ನಾವಿಲ್ಲಿ ತಪ್ಪಿಸ್ಕೊಂಡು ಬರೋದಕ್ಕೆ ಬಹಳ ಸಾಹಸ ಮಾಡಿದ್ವಿ ಅಂತ ಅವ್ರು ಸುದ್ದಿ ಮಾಡಬೇಕು. ಸೊ ದಿಸ್ ಈಸ್ ದಿ ಉದ್ದೇಶ ಆಫ್ ಹನುಮಂತ. ಸೊ ಹೀಗೆ ಹನುಮಂತ ಹಿ ಅಲೋಡ್ ದೆಮ್. ಸೊ ದಿಸ್ ಈಸ್ ದಿ ಯೋಜನೆ ಆಫ್ ಹನುಮಂತ. ಇಟ್ ಈಸ್ ಹಿಸ್ ಪ್ಲಾನ್. ಸೊ ಹಿ ಪರ್ಪಸ್ಲಿ ಅಲೋ ಫ್ಯೂ ರಾಕ್ಷಸಾಸ್ ಟು ರನ್ ಅವೇ ಫ್ರಮ್ ಅಶೋಕವನ. ಸೊ ಅವರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಈಗ ರಾವಣನ ಆಸ್ಥಾನಕ್ಕೆ ಬಂದು ರಾವಣನ ಬಳಿ ಬಂದು ನಿಂತು ಅವನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂತಂದರೆ ವರದಿಯನ್ನು ಒಪ್ಪಿಸ್ತಾರೆ ಆ ರಾಕ್ಷಸರುಗಳು. ನಾತ ಏಕ ಆವ ಕಪಿಭಾರಿ ತೆಹಿ ಅಶೋಕ ಬಾಟಿಕ ಉಚಾರಿ ಕಾಯಸಿ ಫಲ ಆರು ಬಿಟಪ ಉಪಾರೆ ರಚ್ಚಸ ಮರ್ದಿ ಮರ್ದಿ ಮಹಿಡಾರೆ. ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ ರಾವಣನಿಗೆ ಏನೇನು ನಡೀತು, ಏನಾಗ್ತಾ ಇದೆ, ವಿದ್ಯಮಾನಗಳು ಅಂತ ಹೇಳ್ತೀವಲ್ಲ, ಕ್ಷಣ ಕ್ಷಣದ ಸುದ್ದಿ. ಆ ರೀತಿಯಲ್ಲಿ ಈ ಎಲ್ಲ ರಾಕ್ಷಸರು ರಾವಣನ ಆಸ್ಥಾನಕ್ಕೆ ಬಂದಿದ್ದಾರೆ. ರಾವಣನ ಅರಮನೆ ಅಥವಾ ಆಸ್ಥಾನದಲ್ಲಿ ರಾವಣ ಕೂತಿದ್ದಾನೆ ಸಿಂಹಾಸನದಲ್ಲಿ. ಸೊ ಆಲ್ ಆಫ್ ಎ ಸಡನ್ ರಾವಣ ಊಹೆ ಕೂಡ ಮಾಡ್ಕೊಂಡಿರೋದಿಲ್ಲ ಏನಿದೆ, ಏನು ನಡೀತಾ ಇದೆ ಅಂತ. ಅವನ ಕಲ್ಪನೆಗೆ ಮೀರಿ ಅಶೋಕವನವನ್ನು ಕಾವಲು ಕಾಯ್ತಾ ಇದ್ದಂತಹ ರಾಕ್ಷಸರು ಓಡೋಡಿ ಬರ್ತಾ ಇದ್ದಾರೆ ಆಸ್ಥಾನಕ್ಕೆ. ಬಂದು ರಾವಣನ ಎದುರುಗಡೆ ನಿಂತುಕೊಂಡಿದ್ದಾರೆ. ಇವರೆಲ್ಲ ಅಲ್ಲಿ ತಪ್ಪಿಸ್ಕೊಂಡು ಉಳ್ಕೊಂಡಿರುವಂತಹ ಕೆಲವು ರಾಕ್ಷಸರು, ಹಲವೇ ಮಂದಿ. ಯಾಕೆಂತಂದರೆ ಹಲವಾರು ರಾಕ್ಷಸರನ್ನು ಹನುಮಂತ ಕೊಂದು ಹಾಕಿದ್ದಾನೆ. ಸೊ ಉಳ್ಕೊಂಡಿರೋರು ಕೇವಲ ಕೆಲವೇ ಮಂದಿ. ಸೊ ಅವರೆಲ್ಲ ಬಂದಿದ್ದಾರೆ ಆಸ್ಥಾನದಲ್ಲಿ, ರಾವಣನ ಎದುರುಗಡೆ ನಿಂತಿದ್ದಾರೆ. ಕೈ ಜೋಡಿಸಿ ರಾವಣನಿಗೆ ಹೇಳ್ತಾ ಇದ್ದಾರೆ, ಹೇ ಪ್ರಭು, ಹೇ ನಾಥ. ಸೊ ದೇ ಆರ್ ಕಾಲಿಂಗ್ ರಾವಣ ಹೇ ನಾಥ, ಹೇ ಒಡೆಯ, ಪ್ರಭು. ಒಂದು ದೊಡ್ಡ ಕಪಿ ಲಂಕೆಗೆ ಬಂದ್ಬಿಟ್ಟಿದೆ. ಸೊ ಅವರೆಲ್ಲ ಹನುಮಂತನನ್ನು ನೋಡಿದಾಗ ಪರ್ಮಿಷನ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಹನುಮಂತ ವಾಸ್ ವೆರಿ ಸ್ಮಾಲ್. ಸೊ ಈಗ ಹಣ್ಣು ತಿನ್ನಬೇಕು ಹೊಟ್ಟೆ ತುಂಬ, ಆ ನಂತರದಲ್ಲಿ ಇಂತಹ ಕೆಲಸ ಮಾಡಬೇಕು ಅಂತ ಹನುಮಂತ ತನ್ನ ದೇಹವನ್ನು ಹಿಗ್ಗಿಸ್ಕೊಂಡಿರ್ತಾನೆ. ಸೊ ಹನುಮಂತ ಆ ಮರಗಳನ್ನು ಬುಡಸಹಿತ ಕಿತ್ತು ಎಸಿತಾ ಇರ್ಬೇಕಾದ್ರೆ ಇವರೆಲ್ಲ ನೋಡ್ತಾರೆ, ಬಹಳ ದೊಡ್ಡ ಕಪಿ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ದೊಡ್ಡ ಕಪಿ ಲಂಕೆಗೆ ಬಂದ್ಬಿಟ್ಟಿದೆ. ಅದು ನೇರವಾಗಿ ಈ ಅಶೋಕವನಕ್ಕೆ ಬಂದಿದೆ. ಅಶೋಕವನಕ್ಕೆ ಬಂದು ಅಶೋಕವನದಲ್ಲಿ ನೂರಾರು ಹಣ್ಣಿನ ಗಿಡ ಮರಗಳೆಲ್ಲ ಇದೆಯಲ್ಲ, ಅಲ್ಲಿ ಬಂದು ಹಣ್ಣುಗಳನ್ನು ತಿಂದಿದೆ. ಅಷ್ಟು ಮಾತ್ರ ಮಾಡಿಲ್ಲ, ಕೇವಲ ಹಣ್ಣುಗಳನ್ನು ತಿಂದಿದ್ದರೆ ಆ ಮರಗಳೆಲ್ಲ ಹಾಗೆ ಉಳ್ಕೋತಾ ಇತ್ತು. ಅಲ್ಲಿ ಮರದಲ್ಲಿ ಬಿಟ್ಟಿದ್ದ ಅನೇಕ ಹಣ್ಣುಗಳನ್ನು ಹೊಟ್ಟೆ ತುಂಬ ತಿಂತು ಅದು ಕಪಿ. ಹೊಟ್ಟೆ ತುಂಬ ತಿಂದ ನಂತರ ಆ ಕಪಿ ಏನು ಮಾಡ್ತು,
ಇಡೀ ಅಶೋಕವನವನ್ನು ಧ್ವಂಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತು. ನಾವೆಲ್ಲ ಅಲ್ಲಿ ಕಾವಲು ಕಾಯ್ತಾ ಇದ್ವಿ, ನಮಗೇನು ನಡೀತಾ ಇದೆ ಅನ್ನೋಂತಹದ್ದೇ ಗೊತ್ತಾಗಲಿಲ್ಲ. ಆಲ್ ಆಫ್ ಎ ಸಡನ್ ಎಲ್ಲ ದಿಕ್ಕುಗಳಿಂದ ದೊಡ್ಡ ದೊಡ್ಡ ಮರಗಳು ಬುಡಸಹಿತ ಕಿತ್ತು ಗಾಳಿಯಲ್ಲಿ ಹಾರ್ಕೊಂಬಂದು ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಈ ಮರಗಳೆಲ್ಲ ಬೀಳೋದಕ್ಕೆ ಶುರು ಆಯಿತು. ಆಗ ನಾವು ಕಾವಲು ಕಾಯ್ತಾ ಇದ್ದಂತಹ ನಾವು ಅಷ್ಟೂ ಜನ ಸೈನಿಕರು ಅದನ್ನು ನೋಡಿದ್ವಿ. ಏನು ನಡೀತಾ ಇದೆ ಅಶೋಕವನದಲ್ಲಿ ಅಂತ ನಾವು ಒಳಗಡೆ ನುಗ್ಗಿದಾಗ ಗೊತ್ತಾಯಿತು. ಒಳಗಡೆ ಹೋದಾಗ ಅಲ್ಲಿ ಒಂದು ದೊಡ್ಡ ಕಪಿ ಬಂದ್ಬಿಟ್ಟಿದೆ. ಆ ಕಪಿ ಹಣ್ಣುಗಳನ್ನು ತಿಂತಾ ಇತ್ತು. ಆ ನಂತರದಲ್ಲಿ ಮರಗಳನ್ನು ಬುಡಸಹಿತ ಕಿತ್ತು ಎಸಿತಾ ಇದೆ. ಸೊ ಇದನ್ನೆಲ್ಲ ನಾವು ನೋಡಿದ್ವಿ. ನೋಡ್ಬಿಟ್ಟು ಆ ಕಪಿಯನ್ನು ತಡಿಬೇಕು ಅಂತ ನಾವು ಹತ್ರ ಹೋಗಿ ಹೋರಾಟ ಮಾಡೋದಕ್ಕೆ ಹೋದರೆ ಆ ಕಪಿ ಎಲ್ಲ ರಾಕ್ಷಸರನ್ನು ಕೊಂದು ಹಾಕ್ಬಿಡ್ತು. ಸೊ ಈಗ ನಾವು ಕೆಲವೇ ಮಂದಿ ಉಳ್ಕೊಂಡಿದ್ದೀವಿ. ಇಂತಹ ಸುದ್ದಿಯನ್ನು ಈ ಅಳಿದುಳಿದ ರಾಕ್ಷಸರು ಬಂದು ರಾವಣನಿಗೆ ವರದಿಯನ್ನು ಮಾಡ್ತಾ ಇದ್ದಾರೆ. ಸೊ ಅಶೋಕವನ ಅಂತಂದರೆ ರಾವಣನಿಗೆ ಬಹಳ ದೊಡ್ಡ ಅಟ್ಯಾಚ್ಮೆಂಟ್ ಅದು. ಸೊ ಅವನು ಅಶೋಕವನವನ್ನು ಇಟ್ ಈಸ್ ಮೈ ಲೈಫ್ ಅಂತ ಹೇಳ್ತಾನೆ. ನನ್ನ ಜೀವ ಅಶೋಕವನ ಅಂತಂದರೆ ಅದು ನನ್ನ ಜೀವ ಅದು ಅಂತ ಹೇಳ್ತಾನೆ. ಸೊ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರ್ತಾನೆ ಅಶೋಕವನದ ಬಗ್ಗೆ. ಸೊ ಅಶೋಕವನಕ್ಕೆ ಯಾರಿಗೂ ಕೂಡ ಪ್ರವೇಶ ಸಿಗ್ತಾ ಇರಲಿಲ್ಲ. ಸೊ ನಿರ್ಬಂಧವಾದಂತಹ ಪ್ರದೇಶ ಅದು. ಸೊ ಯಾರೂ ಒಳಗಡೆ ಹೋಗಬಾರದು ಅಂತ ಹೇಳಿ ಅಶೋಕವನದ ಸುತ್ತಲೂ ಸೆಲೆಕ್ಟ್ ಮಾಡ್ತಾನೆ ಯಾರು ಬಹಳ ವೀರರು ಶೂರರು ಈ ರಾಕ್ಷಸರಲ್ಲಿ ಅಂತ. ಅಂತಹ ಶೂರರನ್ನು ಆರಿಸಿ ಆರಿಸಿ ತಂದು ಕಾವಲು ಕಾಯಿಸ್ತಾ ಇರ್ತಾನೆ. ಸೊ ಕಾವಲಿಗಾಗಿ ನೇಮಿಸಿದಂಥ ಅಷ್ಟೂ ಜನ ರಾಕ್ಷಸರುಗಳು ಕೂಡ ಶೂರರು ಧೀರರು. ಬಟ್ ಈಗ ಅವರು ಎಲ್ಲರನ್ನ ಹನುಮಂತ ಕೊಂದು ಹಾಕಿದ್ದಾನೆ. ಸೊ ಕೆಲವೇ ಮಂದಿ ಕಾವಲು ಕಾಯ್ತಾ ಇದ್ದಂತಹ ರಾಕ್ಷಸರು ಬಹಳ ಸಾಹಸ ಪಟ್ಟು ಹನುಮಂತನಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬರಬೇಕಾಯಿತು, ರಾವಣನ ಬಳಿಗೆ ಬರಬೇಕಾಯಿತು. ಸೊ ಒಂದು ದೊಡ್ಡ ಕಪಿ ಬಂದಿದೆ, ಹಾಗೂ ಅದು ನಿಮ್ಮ ಅಶೋಕವನಕ್ಕೆ ಲಗ್ಗೆ ಇಟ್ಟಿದೆ, ದಾಳಿ ಇಟ್ಟಿದೆ. ಸೊ ಈ ವರದಿಯನ್ನು ಆ ರಾಕ್ಷಸರು ರಾವಣನಿಗೆ ಹೇಳ್ತಾರೆ. ಸೊ ಅವ್ರು ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿಯ ಅದು ರಾಕ್ಷಸರನ್ನು ಕೊಂದು ಹಾಕಿದೆ ಅನ್ನುವಂತಹದ್ದನ್ನು ಕೂಡ ರಾವಣನಿಗೆ ಹೇಳ್ತಾರೆ. ಕಾವಲು ಕಾಯ್ತಾ ಇದ್ದಂತಹ ನಾವೆಲ್ಲರೂ ಒಟ್ಟಿಗೆ ಒಳಗಡೆ ಆ ಕಪಿಯನ್ನು ತಡೆಯಕ್ಕೆ ಹೋದಾಗ ನಮ್ಮಲ್ಲಿ ಅನೇಕರನ್ನ ನೆಲಕ್ಕೆ ಕೆಡವಿ ಹೊಸಕಿ ಕೊಂದು ಹಾಕಿದ್ದಾರೆ ಆ ಕಪಿ. ನಾವೇ ಬಹಳ ಕಷ್ಟಪಟ್ಟು ಆ ಕಪಿಯ ಕೈಗೆ ಸಿಗಬಾರದು ಅಂತ ಹೇಳಿ ಹರಸಾಹಸ ಮಾಡಿ ತಪ್ಪಿಸ್ಕೊಂಡು ಆ ಕಪಿಯನ್ನು ತಡೆಯೋಕ್ಕಾಗಲಿಲ್ಲ. ಸೊ ಅದರಿಂದ ಮೊದಲು ನಿಮಗೆ ಸುದ್ದಿ ಕೊಡಬೇಕು ಅಂತ ಹೇಳಿ ನಾವಿಲ್ಲಿಗೆ ಓಡೋಡಿ ಬಂದಿದ್ದೀವಿ. ಸೊ ಹೀಗೆ ಕಾವಲು ಕಾಯ್ತಾ ಇದ್ದಂತಹ ರಾಕ್ಷಸರಲ್ಲಿ ಅಳಿದುಳಿದ ರಾಕ್ಷಸರು ಬಂದು ರಾವಣನಿಗೆ ಆಸ್ಥಾನದಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. ಸುನಿ ರಾವಣ ಪಟೇ ಈ ಬಟನಾನ ತಿನಹಿ ದೇಕಿ ಗರ್ಜಯ ಹನುಮಾನ ಸಕ ರಜನೀಚರ ಕಪಿ ಸಂಘಾರೆ ಗಯೆ ಪುಕಾರತ ಕಚು ಅಧಮಾರೆ. ಸೊ ಅಳಿದುಳಿದ ರಾಕ್ಷಸರು. ಸೊ ಅಳಿದುಳಿದ ರಾಕ್ಷಸರು ಅಂತಂದರೆ ಕಾವಲು ಕಾಯ್ತಾ ಇದ್ದಂತಹ ಆ ರಾಕ್ಷಸರಲ್ಲಿ ಕೆಲವು ಮಂದಿ ರಾಕ್ಷಸರನ್ನ ಇಲ್ಲಿ ತಪ್ಪಿಸ್ಕೊಂಡಿದ್ದಾರೆ, ಮತ್ತು ಹೆಚ್ಚಿನ ರಾಕ್ಷಸರನ್ನ ಹನುಮಂತ ನೆಲಕ್ಕೆ ಕೆಡವಿ ಹೊಸಕಿ ಕೊಂದು ಹಾಕಿದ್ದಾನೆ. ಸೊ ಈ ಸಮಯದಲ್ಲಿ ಹನುಮಂತನ ರೋಷ ಆರ್ಭಟ, ಅವನ ಸಾಹಸವನ್ನು ನೋಡಿ ಅನೇಕರು ಅವನ ಬಳಿಗೆ ಹೋಗಲೇ ಇಲ್ಲ. ಯಾಕೆ ಅಂತಂದರೆ ಅವನ ಹತ್ರ ಹೋದರೆ ನಾವು ಈ ರೀತಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅವನ ಕಣ್ಣಿಗೆ ಕಂಡಂತಹ ಅಷ್ಟೂ ರಾಕ್ಷಸರನ್ನು ಹಿಡಿದು ಹೊಸಕಿ ಹಿಚ್ಚಕಿ ನೆಲಕ್ಕೆ ತಿವಿದು ಅವ್ರಗಳನ್ನೆಲ್ಲ ಸಾಯಿಸಿದ್ದಾನೆ. ಸೊ ಅಷ್ಟೊಂದು ರೋಷ ಆ ಕಪಿನಲ್ಲಿ ನಾವು ನೋಡಿದ್ವಿ.
ಮತ್ತು ಅದು ದೈತ್ಯ ಕಪಿ, ಬಹಳ ದೊಡ್ಡ ಕಪಿ, ಅದು ಸಾಮಾನ್ಯ ಅಲ್ಲ. ಸೊ ನಾವು ಹತ್ರ ಹೋಗಿದ್ದಿದ್ರೆ ನಮ್ಮನ್ನೂ ಸಾಯಿಸ್ಬಿಡ್ತಾ ಇತ್ತು ಆ ಕಪಿ. ಹಾಗಾಗಿ ನಾವು ಅನೇಕರು ಅಲ್ಲಿಂದ ತಪ್ಪಿಸ್ಕೊಂಡು ನೇರವಾಗಿ ಪ್ರಭು ನಿನಗೆ ಸುದ್ದಿ ಮುಟ್ಟಿಸ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಅನೇಕ ರಾಕ್ಷಸ ವೀರರು, ಕಾವಲು ಕಾಯ್ತಾ ಇದ್ದಂತಹ ಆ ಭಟರುಗಳು ರಾವಣನ ಅರಮನೆಗೆ ಬಂದು ರಾವಣನಿಗೆ ಈ ಸುದ್ದಿಯನ್ನು ಕೊಡ್ತಾ ಇದ್ದಾರೆ. ಹೇ ಪ್ರಭು, ಹೇ ನಾಥ ಲಂಕೇಶ್ವರ, ಇಲ್ಲಿ ಲಂಕೆಗೆ ಬಂದಿರುವಂತಹ ಕಪಿ ಸಾಮಾನ್ಯ ಅಲ್ಲ. ಸೊ ಇಲ್ಲಿ ವರ್ಣನೆ ಮಾಡ್ಬೇಕಾದ್ರೆ ಅವರು ಒಂದು ಕಡೆ ಕಪಿ ಸಾಮಾನ್ಯ ಅಲ್ಲ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ, ಜೊತೆಗೆ ಕಪಿಯ ಶಕ್ತಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಯಾವಾಗಲೂ ಒಬ್ಬ ಶತ್ರುವಿನ ಬಗ್ಗೆ ಸುದ್ದಿ ಕೊಡ್ಬೇಕಾದ್ರೆ ಅವನ ಸಾಮರ್ಥ್ಯವನ್ನು ಕುರಿತು ತನ್ನ ಪ್ರಭುವಿಗೆ ತಿಳಿಸಿದ್ರೂ ಕೂಡ ಅವನೇ ಹೆಚ್ಚು ಶಕ್ತಿವಂತ ಅನ್ನುವಂತಹದನ್ನ ತಿಳಿಸುವಂತೆ ಆಗತ್ತೆ. ಇಲ್ಲೂ ಕೂಡ ಈ ರಾಕ್ಷಸರು ರಾವಣನಿಗೆ ಸುದ್ದಿ ಕೊಡ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ದಾರೆ, ಬಟ್ ದೇ ಆರ್ ಪ್ರೈಸಿಂಗ್ ಹನುಮಂತ. ಸೊ ಈ ಬಂದಿರುವಂತಹ ಈ ಕಪಿ ಸಾಮಾನ್ಯ ಅಲ್ಲ. ಯಾಕೆಂತಂದ್ರೆ ಈಗಾಗಲೇ ನಮ್ಮಲ್ಲಿ ಅನೇಕರು ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅನೇಕರನ್ನ ಅವನು ಕೊಂದು ಹಾಕಿದೆ, ಆ ಕಪಿ ಕೊಂದು ಹಾಕಿದೆ. ನಾವು ಹೇಗೋ ಕಷ್ಟಪಟ್ಟು ತಪ್ಪಿಸ್ಕೊಂಡು ಓಡಿ ಇಲ್ಲಿಗೆ ಬಂದಿದ್ದೀವಿ. ಸ್ವಲ್ಪ ಎಚ್ಚರ ಮರ್ತಿದ್ರೂ ನಮ್ಮನ್ನು ಹಿಡಿದು ಸಾಯಿಸಿಬಿಡ್ತಾ ಇದ್ದ. ಬಟ್ ನಾವು ತುಂಬ ಪ್ರಯತ್ನ ಪಟ್ವಿ ಆ ಕಪಿಯನ್ನು ತಡಿಬೇಕು ಅಂತ, ಬಟ್ ಆಗಲಿಲ್ಲ. ಆ ಕಪಿಯನ್ನು ತಡೆಯುವಂತಹ ಕೆಲಸ ನಮ್ಮಿಂದ ಮಾಡೋಕ್ಕಾಗಲಿಲ್ಲ. ದಟ್ ಮೀನ್ಸ್ ನಮಗಿಂತ ಕಪಿ ಈಸ್ ಪವರ್ಫುಲ್ ಅನ್ನೋಂತಹದ್ದನ್ನ ದಿಸ್ ಈಸ್ ಅನದರ್ ವರ್ಣನೆ. ಅಗೇನ್ ದೇ ಡು ನಾಟ್ ನೋ ದಟ್ ದೇ ಆರ್ ಪ್ರೈಸಿಂಗ್ ಹನುಮಂತ. ಸೊ ನಮ್ಮ ಶಕ್ತಿ ಸಾಮರ್ಥ್ಯ ಸಾಲದು ಅನ್ನೋ ರೀತಿಯಲ್ಲಿ ಹನುಮಂತನಿಗೆ ವರದಿಯನ್ನು ಕೊಡ್ತಾ ಇದ್ದಾರೆ. ಸೊ ವಿ ಟ್ರೈಡ್ ಎ ಲಾಟ್ ಬಟ್ ವಿ ಕುಡ್ ನಾಟ್ ಕಂಟ್ರೋಲ್ ದಟ್ ಕಪಿ. ದಟ್ ಮೀನ್ಸ್ ಕಪಿ ಈಸ್ ಮೋರ್ ಪವರ್ಫುಲ್. ಸೊ ಇದು ಇನ್ಯಾವ ರೀತಿಯಿಂದನೂ ಹನುಮಂತನ ವರ್ಣನೆ ಮಾಡೋದಕ್ಕೆ ಅವ್ರಿಗೆ ಆಗ್ತಾನೆ ಇಲ್ಲ. ಈ ರೀತಿನಲ್ಲೇ ಹೇಳಬೇಕು, ಹನುಮಂತ ಈಸ್ ವೆರಿ ಸ್ಟ್ರಾಂಗ್ ಅನ್ನುವಂತನೇ ಸುದ್ದಿ ಕೊಡಬೇಕು. ಆ ರೀತಿಯಲ್ಲಿ ಹನುಮಂತ ಅಲ್ಲಿ ಧ್ವಂಸವನ್ನು ಮಾಡ್ತಾ ಇರುವಂತಹದ್ದು. ಇಲ್ಲಾಂತಿದ್ರೆ ಬೇರೆ ಯಾವ ರೀತಿ ಬೇಕಾದ್ರೂ ಧ್ವಂಸ ಮಾಡ್ಬೋದಾಗಿತ್ತು. ಸೊ ರಾವಣನಿಗೆ ಯಾವ ರೀತಿ ಸುದ್ದಿ ಮುಟ್ಟಿಸ್ಬೇಕೋ ಅದು ಆ ರೀತಿನಲ್ಲೇ ಅವನಿಗೆ ತಿಳ್ಕೋಬೇಕು. ಸೊ ರಾವಣ ಶುಡ್ ಬಿ ಡಿಸ್ಟರ್ಬ್. ದಟ್ ಈಸ್ ದಿ ಉದ್ದೇಶ. ಹನುಮಂತನ ಉದ್ದೇಶ ಅದೇ ಆಗಿತ್ತು. ಬರೀ ಧ್ವಂಸ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾಯ್ತು. ಮರಗಳನ್ನೆಲ್ಲ ಕಿತ್ತಾಕಿದ್ರು ಅದು ಧ್ವಂಸನೇ. ಆದರೆ ಕಿತ್ತು ಒಂದೊಂದು ದಿಕ್ಕಿಗೂ ಎಸಿತಾ ಇದ್ದಾನಲ್ಲ, ದಟ್ ಮೀನ್ಸ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಆರ್ಡಿನರಿ ಕಪಿ. ಸೊ ಅವ್ರು ಹೇಳಲೇಬೇಕು, ಇದು ಸಾಮಾನ್ಯವಾದ ಕಪಿ ಅಲ್ಲ, ಸಾಮಾನ್ಯ ಕಪಿ ಕೈನಲ್ಲಿ ಮಾಡುವಂತಹ ಕೆಲಸ ಅಲ್ಲ ಇದು. ದಟ್ ಮೀನ್ಸ್ ಇಟ್ ಈಸ್ ವಿಶೇಷ. ಸೊ ಅವ್ರು ಆ ರೀತಿನಲ್ಲೇ ಹೇಳಬೇಕು. ಹಾಗೆ ಹೇಳೋ ಹಾಗೆ ಹನುಮಂತ ಇಲ್ಲಿ ಮಾಡ್ತಾ ಇದ್ದಾನೆ. ಸೊ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಕಪಿ ಮಾಡ್ತಾ ಇರುವಂತಹ ಕೆಲಸದಿಂದ ನಾವು ಅದನ್ನು ತಡೆಯೋದಕ್ಕೆ ಆಗಲೇ ಇಲ್ಲ. ಅಂತಂದರೆ ವಿ ಆಲ್ ಟ್ರೈಡ್, ಬಟ್ ನಮ್ಮೆಲ್ಲರ ಶಕ್ತಿಯ ಮುಂದೆ ಆ ಕಪಿಯ ಶಕ್ತಿ ಬಹಳ ದೊಡ್ಡದಾಗಿತ್ತು. ಸಿ ದಿಸ್ ಈಸ್ ದಿ ಮೀನಿಂಗ್. ಇನ್ಯಾವ ರೀತಿಯಿಂದನೂ ಅವರು ರಾವಣನಿಗೆ ಅಲ್ಲಿ ನಡೀತಾ ಇರುವಂತಹ ಘಟನೆಯ ವಿವರವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ದೇ ಹ್ಯಾವ್ ಟು ಟೆಲ್ ಲೈಕ್ ದಿಸ್ ಓನ್ಲಿ. ನಾವೆಲ್ಲ ಪ್ರಯತ್ನ ಪಟ್ವಿ, ನಮ್ಮ ಕೈನಲ್ಲಿ ಆಗಲೇ ಇಲ್ಲ. ದಟ್ ಮೀನ್ಸ್ ನಾವೆಲ್ಲ ಅಂತಂದ್ರೆ ಎಷ್ಟು ಜನ ಕಾವಲಿದ್ರು. ಸೊ ಅಷ್ಟೂ ರಾಕ್ಷಸರುಗಳಿಗಿಂತ ದಿಸ್ ಕಪಿ ಈಸ್ ಮೋರ್ ಪವರ್ಫುಲ್. ಯಾಕೆಂದರೆ ನಮ್ಮ ಕೈನಲ್ಲಿ ತಡೆಯೋಕ್ಕೆ ಆಗಲಿಲ್ಲ. ಹೋಗ್ಲಿ, ತಡೆಯೋಕ್ಕಾಗಲಿಲ್ಲ ಅಂತ ನಾವೆಲ್ಲರೂ ಈಚೆ ಬಂದ್ಬಿಟ್ವಾ? ಇಲ್ಲ, ನಮ್ಮಲ್ಲಿ ಅನೇಕರನ್ನ ಅವನು ಕೊಂದು ಹಾಕಿದೆ ಆ ಕಪಿ. ಸೊ ದಿಸ್ ಈಸ್ ದಿ ಮೆಸೇಜ್. ಹೀಗೆ ರಾಕ್ಷಸ ಸೈನಿಕರು ಹೇಳಿದ ಮಾತುಗಳನ್ನು ಕೇಳ್ತಾ ಕೇಳ್ತಾ ರಾವಣನ ಕೋಪ ಜಾಸ್ತಿ ಆಗ್ತಾ ಇದೆ. ರಾವಣನಿಗೆ ಕೋಪ ಬರುತ್ತೆ. ಆಗ ಅವನೇನ್ ಮಾಡ್ತಾನೆ, ಕಂಪ್ಲೀಟ್ ಆಗಿ ರಾವಣ ಕೋಪ ಮಾಡ್ಕೊಂಡಿದ್ರಿಂದ ಸತ್ಯವನ್ನು ಅವನು ನೇರವಾಗಿ ಗ್ರಹಿಸೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಕೋಪ ಮಾಡಿಕೊಂಡ್ರೆ ಏನಾಗತ್ತೆ ಅನ್ನುವಂತಹ ಅನದರ್ ಮೆಸೇಜ್, ಇದು ಹಿಡನ್ ಮೆಸೇಜ್. ಸೊ ಇಲ್ಲಿ ರಾವಣ ರಾಕ್ಷಸರು ಹೆದರ್ಕೊಂಡು ಓಡ್ ಬಂದಿರೋವಂತಹದ್ದನ್ನು ನೋಡಿದ ತಕ್ಷಣ ಅವನ ಬುದ್ಧಿನಲ್ಲಿ ಏನಾಯಿತು ಅಂತಂದ್ರೆ ಮಂಕ ಕವಿಯತ್ತೆ. ಸೊ ನೇರವಾಗಿ ಅವನು ಆ್ಯಕ್ಚುಲ್ ಆಗಿ ಏನು ಅನ್ನುವಂತಹದ್ದನ್ನು ಹಿ ಕುಡ್ ನಾಟ್ ಗ್ರಾಸ್ಪ್.
ಆ್ಯಂಡ್ ಅವರೆಲ್ಲ ಹೇಳ್ತಾ ಇದ್ದಾರೆ, ನಾವೆಲ್ಲ ಪ್ರಯತ್ನ ಪಟ್ವಿ, ಬಟ್ ನಮ್ಮ ಕೈನಿಂದ ಅವನನ್ನು ತಡೆಯೋಕ್ಕಾಗಲಿಲ್ಲ, ನಮ್ಮಲ್ಲಿ ಅನೇಕರನ್ನು ಅವನಿಗಾಗಲೇ ಕೊಂದು ಹಾಕಿದ್ದಾನೆ ಅಂತ ಹೇಳಿದ್ರು ಕೂಡ ರಾವಣ ಹಿಟ್ಟುಕ್ ಎ ಡಿಸಿಷನ್. ಸೊ ಏನು ಡಿಸಿಷನ್ ತಗೋತಾನೆ ರಾವಣ? ಅವನೇನು ಮಾಡ್ತಾನೆ, ಈ ಅಳಿದುಳಿದ ರಾಕ್ಷಸರು ಯಾರು ಓಡಿ ಬಂದಿರ್ತಾರೆ ಅವ್ರಗಳ ಜೊತೆಗೆ ಮತ್ತೆ ಅನೇಕ ಮಂದಿ ರಾಕ್ಷಸ ಸೈನಿಕರನ್ನು ಕರೀತಾನೆ. ಅಂತಂದರೆ ಸೇನಾ ತುಕುಡಿ ಅಂತ ನಾವೇನು ಹೇಳ್ತೀವಿ, ಅನದರ್ ಗ್ಯಾಂಗ್ ರಾಕ್ಷಸಾಸ್. ಸೊ ಆ ರಾಕ್ಷಸ ಸೈನಿಕರನ್ನು ಕರೀತಾನೆ. ಕರೆದ್ಬಿಟ್ಟು ಈ ತಪ್ಪಿಸ್ಕೊಂಡು ಬಂದಿರುವಂತಹ ರಾಕ್ಷಸರ ಜೊತೆ ಅವ್ರನ್ನ ಸೇರಿಸ್ಬಿಟ್ಟು, ಈಗ ನೀವೆಲ್ಲ ಹೋಗಿ ಸೊ ಅಶೋಕವನದಲ್ಲಿ ಆ ಕಪಿ ಎಲ್ಲಿದೆ ನೋಡ್ಬಿಟ್ಟು ಆ ಕಪಿಯ ವಿರುದ್ಧ ನೀವು ಹೋರಾಟ ಮಾಡಬೇಕು, ಸೋಲಿಸ್ಬಿಟ್ಟು ಬರಬೇಕು. ಸೊ ಹೀಗೆ ಒಂದು ಆದೇಶವನ್ನು ಕೊಟ್ಟು ಆ ಸೈನಿಕರ ಜೊತೆಯಲ್ಲಿ ಮತ್ತಷ್ಟು ಸೈನಿಕರನ್ನ ಅಲ್ಲಿಗೆ ಕಳಿಸ್ತಾನೆ. ಸೊ ಎಲ್ಲ ಸೈನಿಕರು ಮತ್ತೆ ಅಶೋಕವನಕ್ಕೆ ಬರ್ತಾರೆ. ಸೊ ಹನುಮಂತ ಅಲ್ಲಿ ಕಾಯ್ತಾ ಇರ್ತಾನೆ. ಅವನಿಗೆ ಗೊತ್ತು ಈ ರೀತಿಯಲ್ಲೇ ಆಗತ್ತೆ, ಸೊ ಈ ರೀತಿ ಆಗಬೇಕು ಅನ್ನೋಂತಹ ಉದ್ದೇಶ ಅವನ ಮನಸ್ಸಿನಲ್ಲಿ ಇದ್ದಿದ್ರಿಂದ ಹಿ ಅಲೌಡ್ ಸಮ್ ರಾಕ್ಷಸಾಸ್ ಟು ರನ್ ಅವೇ ಫ್ರಮ್ ಅಶೋಕವನ. ಸೊ ಅವನೇನು ಯೋಚನೆ ಮಾಡಿದ್ದ ಅದು ದ ಸೇಮ್ ಥಿಂಗ್ ಹ್ಯಾಪಂಡ್. ಸೊ ಅವನ ನಿರೀಕ್ಷೆಯಂತೆ ಈಗ ಮತ್ತಷ್ಟು ಸೈನಿಕರು ಬರ್ತಾ ಇರುವಂತಹದ್ದನ್ನು ಹನುಮಂತ ಅಶೋಕವನದಲ್ಲಿ ನಿಂತು ನೋಡ್ತಾನೆ ದೂರದಿಂದ. ಆ ರಾಕ್ಷಸರೆಲ್ಲ ಮತ್ತಷ್ಟು ರಾಕ್ಷಸರು ಇವ್ರುಗಳ ಜೊತೆ ಸೇರ್ಕೊಂಡು ಬರ್ತಾ ಇದ್ದಾರೆ. ದೇ ಆರ್ ಫಾಸ್ಟ್ ಅಪ್ರೋಚಿಂಗ್. ಸೊ ಹನುಮಂತ ಅದನ್ನು ನೋಡ್ತಾನೆ. ಒಂದು ದೊಡ್ಡ ಟೀಮ್ ಆಫ್ ರಾಕ್ಷಸಸ್ ದೇ ಆರ್ ಕಮಿಂಗ್. ಅವರೆಲ್ಲ ಹೊಸದಾಗಿ ಸೇರ್ಕೊಂಡಂತಹ ಆ ಸೈನಿಕರು, ಯಾರು ತಪ್ಪಿಸ್ಕೊಂಡು ಬಂದಂತಹ ರಾಕ್ಷಸರ ಜೊತೆಯಲ್ಲಿ ಹೊಸದಾಗಿ ಸೇರ್ಕೋತಾರಲ್ಲ ರಾಕ್ಷಸರು, ಅವರಲ್ಲಿ ಉತ್ಸಾಹ ಜಾಸ್ತಿ. ಯಾಕೆ ಅಂತಂದರೆ ಅವರು ಈವರೆಗೆ ಆ ಕಪಿಯನ್ನು ನೋಡಿಲ್ಲ. ಸೊ ನಾವೇನೋ ಸುಲಭವಾಗಿ ಈಗ ನಾವು ವಿ ಆರ್ ಗೋಯಿಂಗ್ ಟು ಫೈಟ್ ಅಗೇನ್ಸ್ಟ್ ದಟ್ ಮಂಕಿ. ಸೊ ಅದು ಅವ್ರ ತಲೆಯಲ್ಲಿರುತ್ತೆ. ಸೊ ಅತ್ಯುತ್ಸಾಹ, ಬಹಳ ಉತ್ಸಾಹದಿಂದ ವೀರಾವೇಶದಿಂದ ಬರ್ತಾರೆ. ಆ ಅಶೋಕವನದಲ್ಲಿ ಒಂದು ದೊಡ್ಡ ಕಪಿ ನಿಂತಿರೋದು ಕಾಣುತ್ತೆ. ಬನ್ನಿ ಬನ್ನಿ, ಲೆಟ್ ಅಸ್ ಗೋ ಅಂಡ್ ಫೈಟ್ ಅಗೇನ್ಸ್ಟ್ ದಟ್ ಮಂಕಿ. ಸೊ ಬಹಳ ಉತ್ಸಾಹದಿಂದ ಹನುಮಂತನ ಬಳಿಗೆ ಅವರೆಲ್ಲ ಓಡೋಡಿ ಬರ್ತಾರೆ. ಸೊ ಅವ್ರು ಬರ್ತಾ ಇರೋದನ್ನ ಹನುಮಂತ ನೋಡಿ ಜೋರಾಗಿ ಒಂದು ಗರ್ಜನೆ ಮಾಡ್ತಾನೆ ಹನುಮಂತ. ಸೊ ಮತ್ತೊಮ್ಮೆ ಅವರೆಲ್ಲರನ್ನ ಅವನು ಮಟ್ಟ ಹಾಕ್ತಾನೆ, ದೊಡ್ಡದಾಗಿ ಗರ್ಜನೆ ಮಾಡ್ತಾನೆ. ಮತ್ತು ಅವನ ಬಳಿ ಬಂದಂತಹ ರಾಕ್ಷಸರ ಅಷ್ಟೂ ಜನನ್ನ ಕೊಂದು ಹಾಕ್ತಾನೆ. ಈ ಸೆಕೆಂಡ್ ರೌಂಡ್ ಫೈಟಿಂಗ್ ಆಗಲೂ ಕೂಡ ಹನುಮಂತ ಹಿ ಅಲೋಡ್ ಸಮ್ ಮೋರ್ ರಾಕ್ಷಸಾಸ್. ಮತ್ತೆ ಹನುಮಂತನಿಂದ ಕೆಲವು ರಾಕ್ಷಸರುಗಳು, ನಾವು ಬದುಕಿದ್ರೆ ಸಾಕಪ್ಪ, ಏನು ಈ ರೀತಿನ. ಸೊ ಅವ್ರಗಳಿಗೆಲ್ಲ ಆಶ್ಚರ್ಯ, ಇಂತಹ ಒಂದು ಕಪಿ ಇಷ್ಟೊಂದು ಸುಲಭವಾಗಿ ನಮ್ಮ ರಾಕ್ಷಸರನ್ನೆಲ್ಲ ಸಾಯಿಸ್ತಾ ಇದ್ದೀರಾ ಅಂತ ಅವ್ರಗಳಿಗೆಲ್ಲ ಆಶ್ಚರ್ಯ, ಹೆದರಿಕೆ ಆಗತ್ತೆ. ಅವರು ಏನೋ ಬಂದಿರೋ ಅಂತಹದ್ದು ಒಂದು ಕಪಿ, ಅದನ್ನು ಯಾತಕ್ಕೆ ಕೊಲ್ಲೋದಕ್ಕೆ ಇಷ್ಟೊಂದು ಹೆದರಿಕೆ ಅಂತ ಅವ್ರುಗಳೆಲ್ಲ ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಬರ್ತಾರೆ. ಬಂದು ಹನುಮಂತನನ್ನು ನೋಡ್ತಾರೆ. ನೋಡಿದಾಗ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ ನಾವು ಸುಲಭವಾಗಿ ಗೆಲ್ಲಬಹುದು ಅನ್ನೋಂಥದ್ದು ಅವ್ರ ಥಿಂಕಿಂಗು. ಬಟ್ ಹನುಮಂತ ಅವರೆಲ್ಲರನ್ನ ನೋಡಿ ಜೋರಾಗಿ ಗರ್ಜನೆ ಮಾಡಿ ಅವರೆಲ್ಲ ಒಳಗಡೆ ಬರ್ತಾ ಇದ್ದಾಗೆ ಅಷ್ಟೂ ಜನಗಳನ್ನು ಹಿಡಿದು ಹೊಸಕಿ ಕೊಂದು ಹಾಕ್ಬಿಡ್ತಾನೆ. ಇಟ್ ಈಸ್ ಈಸಿ ಫಾರ್ ಹನುಮಂತ ಟು ಡೂ ದಟ್ ವರ್ಕ್. ಸೊ ಎಗೇನ್ ಅಲ್ಲಿ ಮತ್ತೆ ಕೆಲವು ರಾಕ್ಷಸರು ಏನು ಮಾಡ್ತಾರೆ, ಅಯ್ಯಯ್ಯೋ ಒಬ್ಬರನ್ನು ಬಿಡ್ತಾ ಇಲ್ವಲ್ಲಪ್ಪ ಇವನು, ಎಲ್ಲರನ್ನು ಸಾಯಿಸ್ತಾ ಇದ್ದಾನಲ್ಲ, ನಾವು ಹತ್ರ ಹೋಗಲೇಬಾರ್ದು, ಯಾವುದೇ ಕಾರಣಕ್ಕೂ ನಾವು ಆ ಕಪಿ ಹತ್ರ ಹೋಗಬಾರ್ದು, ಹೋದರೆ ನಾವು ಬದುಕಿ ಉಳಿಯೋದಿಲ್ಲ. ಆ ರೀತಿಯಲ್ಲಿ ಅವನು ಹನುಮಂತ ಹೋರಾಟ ಮಾಡ್ತಾ ಇದ್ದಾನೆ. ಸಾಧ್ಯವೇ ಇಲ್ಲ, ಏನು ಎಲ್ಲ ರಾಕ್ಷಸನ ಅವನು ನಾನಾ ರೀತಿಯಲ್ಲಿ ಕೊಂದು ಹಾಕ್ತಾ ಇದ್ದಾನೆ. ಅವನು ಕೊಂದಾಕ್ತಾ ಇರುವಂತಹ ರೀತಿಯನ್ನು ನೋಡಿ ಅನೇಕರಿಗೆ ಹೆದರಿಕೆ ಆಗುತ್ತೆ. ಯಾಕೆಂತಂದರೆ ಹನುಮಂತನ ಕೈಗೆ ನಾಡು ಸಿಕ್ಕಾಕೊಂಡ್ರೆ ಅವನು ಯಾವ ರೀತಿ ಬೇಕಾದ್ರೂ ಸಾಯಿಸ್ಬಿಡ್ತಾನೆ. ಸೊ ಅನೇಕ ರಾಕ್ಷಸರು ಅವನ ಹತ್ರ ಬರೋದಕ್ಕೆ ಹೆದರ್ತಾರೆ. ಸೊ ಈಗ ತಿರ್ಗಾ ಕೆಲವರು ಉಳ್ಕೋತಾರೆ, ಉಳ್ಕೊಂಡು ತಪ್ಪಿಸ್ಕೊಂಡು ಹೊರಟೋಗ್ತಾರೆ.
ಸೊ ಹನುಮಂತ ಅಶೋಕವನಕ್ಕೆ ನುಗ್ಗಿದ ರಾಕ್ಷಸರನ್ನ ಹನುಮಂತ ಬಹಳ ಕೋಪಾವೇಶದಿಂದ ಮೊದಲಿಗೆ ಗರ್ಜನೆ ಮಾಡ್ತಾನೆ. ಗರ್ಜನೆ ಮಾಡಿ ಒಂದು ರೀತಿ ಅವ್ರನ್ನ ನೋಡ್ತಾ ನೋಡ್ತಾ ಆವೇಶ, ಸೊ ಬೋತ್ ಕೋಪ ಆವೇಶ, ಒಂಥರ ಅವನಲ್ಲಿ ಬೇರೆ ರೀತಿಯ ಶಕ್ತಿ ಉಂಟಾಗುತ್ತೆ. ಸೊ ಹನುಮಂತ ರೋಷ ವೇಷ ಆವೇಶದಿಂದ ಅವರೆಲ್ಲರನ್ನ ಹಿಡಿದು ಬಹಳ ಸುಲಭವಾಗಿ ಹೊಡೆದಾಕ್ಬಿಡ್ತಾನೆ. ಕೆಲವ್ರನ್ನ ನೆಲಕ್ಕೆ ಉರುಳಿಸಿ ಅವ್ರ ಮೇಲೆ ತುಳಿದು ಅವ್ರನ್ನ ಸಾಯಿಸ್ತಾನೆ. ಅವ್ರನ್ನೆಲ್ಲ ಕಾಲಲ್ಲಿ ಉಜ್ಜಿ ಸಾಯಿಸ್ತಾನೆ. ಸೊ ಈ ಹನುಮಂತನ ಈ ಆವೇಶ, ಈ ರೀತಿನೂ ಸಾಯಿಸೋದಕ್ಕೆ ಸಾಧ್ಯನಾ, ಈ ರೀತಿ ಕೂಡ ಒಂದು ಯುದ್ಧ ಕಲೆ ಇದೆಯಾ ಅನ್ನುವಂಥದ್ದು ರಾಕ್ಷಸರಿಗೆ ಆಗ ಅರ್ಥ ಆಗುತ್ತೆ. ಯಾಕೆಂತಂದರೆ ಬಹಳ ದೊಡ್ಡ ಕಪಿ ಅದು. ಇನ್ಫ್ಯಾಕ್ಟ್ ರಾಕ್ಷಸರು ಅಂತಂದರೆ ಅವರೆಲ್ಲ ದೈತ್ಯರು, ಅವರೇ ಬಹಳ ದೊಡ್ಡ ದೇಹದಿಂದ ಇರ್ತಾರೆ, ದೈತ್ಯರಾಗಿರ್ತಾರೆ. ಅಂತಹ ದೈತ್ಯರನ್ನ ನೆಲಕ್ಕೆ ಉರುಳಿಸಿ ಅವರುಗಳ ಮೇಲೆ ತನ್ನ ಪಾದವನ್ನು ಇಟ್ಟು ಹೊಸಗೆ ಹಾಕ್ತಾ ಇದ್ದಾನೆ ಹನುಮಂತ. ಆ ರೀತಿಯಲ್ಲಿ ಸಾಯಿಸ್ತಾ ಇದ್ದಾನೆ. ಇನ್ನು ಕೆಲವ್ರನ್ನ ಎರಡೂ ಕೈಗಳಲ್ಲಿ ಸ್ವಲ್ಪ ರಾಕ್ಷಸರನ್ನ ಹಿಡ್ಕೊಂಡು ಒಬ್ರಿಗೊಬ್ರು ಡಿಕ್ಕಿ ಹೊಡೆಸ್ತಾನೆ. ಇವ್ರ ತಲೆಯಿಂದ ಅವ್ರ ತಲೆಗೆ, ಅವ್ರ ತಲೆಯಿಂದ ಇವ್ರ ತಲೆಗೆ, ಈ ರೀತಿ ಡಿಕ್ಕಿ ಹೊಡೆಸಿ ತಲೆಗಳು ಒಡೆದು ಹಾಕಿ ಸಾಯಿಸ್ತಾ ಇದ್ದಾನೆ. ಸೊ ಕೈಗಳಲ್ಲಿ ಅವ್ರನ್ನ ಹಿಚುಕ್ತಾ ಇದ್ದಾನೆ. ಸೊ ಹನುಮಂತನಿಗೆ ಕೈಗೆ ಸಿಕ್ಕಂತಹ ರಾಕ್ಷಸರನ್ನ ಆ ಅಂಗೈನಲ್ಲಿ ಅಮುಕಿ ಅವ್ರನ್ನ ಹೊಸಕಿ ಹಿಚುಕಿ ಅವ್ರನ್ನ ಸಾಯಿಸ್ತಾ ಇದ್ದಾನೆ. ಸೊ ಇದು ಹನುಮಂತನ ರೋಷಾವೇಶ. ಸೊ ಮತ್ತೆ ಕೆಲವು ರಾಕ್ಷಸರು ಹೆದರಿ ತಪ್ಪಿಸ್ಕೊಂಡ್ಬಿಡ್ತಾರೆ. ತಪ್ಪಿಸ್ಕೊಂಡು ಮತ್ತೆ ಅವರೆಲ್ಲ ಕೂಡಲೇ ರಾವಣನ ಬಳಿಗೆ ಓಡಿ ಬರ್ತಾರೆ. ಓಡಿ ಬಂದು ಮತ್ತೆ ರಾವಣನಿಗೆ ಸೆಕೆಂಡ್ ರೌಂಡ್ ಆಫ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತಾರೆ. ಹೇ ಲಂಕೇಶ, ಲಂಕೆಗೆ ಬಂದಿರುವಂತಹ ಒಂದು ಕಪಿ ಅದು ಅಶೋಕವನಕ್ಕೆ ದಾಳಿ ಇಟ್ಟಿದೆಯಲ್ಲ, ಅದು ಸಾಮಾನ್ಯವಾದ ಕಪಿ ಅಲ್ಲ, ಅದನ್ನು ತಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಸತ್ಯವಾದ ವರದಿಯನ್ನು ಕೊಡ್ತಾರೆ. ಬಟ್ ರಾವಣ ಮೊದಲು ಹೇಳಿದಾಗ ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಲಿಲ್ಲ. ಸೊ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೊ ಓಡಿ ಹೋದಂತಹ ರಾಕ್ಷಸರ ಜೊತೆಗೆ ಮತ್ತೊಂದು ಸೈನ್ಯ, ರಾಕ್ಷಸರ ಸೈನ್ಯವನ್ನು ಸೇರಿಸಿ ಹನುಮಂತನನ್ನು ನೀವು ತಡೆಯೋದಕ್ಕೆ ಹೋಗಬೇಕು ಅಂತ ಹೇಳಿ ಅವನ ಜೊತೆ ನೀವು ಆ ಕಪಿಯ ಜೊತೆ ಯುದ್ಧ ಮಾಡಬೇಕು ಅಂತ ಕಳಿಸ್ತಾನೆ. ಬಟ್ ಇದು ರಾವಣನ ಒಂದು ಅಂಡರ್ ಎಸ್ಟಿಮೇಷನ್. ಸೊ ಎಗೇನ್ ಹನುಮಂತ ಬಹಳ ದೊಡ್ಡ ಗರ್ಜನೆಯನ್ನು ಮಾಡಿ ಆರ್ಭಟಿಸಿ ಆ ರಾಕ್ಷಸರೆಲ್ಲರನ್ನೂ ಕೊಂದು ಹಾಕ್ತಾನೆ. ಸೊ ಈ ಬಾರಿ ಮತ್ತೆ ಅವನಿಂದ ಕೆಲವು ತಪ್ಪಿಸ್ಕೊಂಡು ಬದುಕಿದ್ರೆ ಸಾಕು ಅಂತ ಹೇಳಿ ಕೆಲವು ರಾಕ್ಷಸರು ಜೀವ ಉಳಿಸ್ಕೊಂಡು ಕಾಲಿಗೆ ಬುದ್ಧಿ ಹೇಳ್ತಾರೆ. ಸೊ ಇಲ್ಲಿ ಅಗೇನ್ ಈ ಬಾರಿ ಕೂಡ ಅವ್ರು ಯಾರಿಗೂ ಕೂಡ ಹನುಮಂತನಿಂದ ತಪ್ಪಿಸ್ಕೊಳ್ಳುವಂತಹ ಶಕ್ತಿ, ಜಾಣ್ಮೆ ಯಾವುದೂ ಇರಲಿಲ್ಲ, ಅಷ್ಟು ಧೈರ್ಯನೇ ಇರಲಿಲ್ಲ. ಹನುಮಂತನಿಂದ ತಪ್ಪಿಸ್ಕೋಬೇಕು ಅಂತಂದರೆ ಅದು ಸಾಧ್ಯವೇ ಇಲ್ಲ. ಎಗೇನ್ ಹನುಮಂತ ಹಿ ಅಲೋಡ್ ದೆಮ್ ಟು ಎಸ್ಕೇಪ್. ಸೊ ಹನುಮಂತನ ಮುಖ್ಯ ಉದ್ದೇಶ ಏನು ಅಂತಂದರೆ ರಾವಣ ಡಿಸ್ಟರ್ಬ್ ಆಗಬೇಕು. ಮೊದಲು ಬಾರಿ ಕಾವಲು ಕಾಯ್ತಾ ಇದ್ದಂತಹ ರಾಕ್ಷಸರನ್ನು ಸಾಯಿಸಿ ಅಲ್ಲಿ ಉಳ್ಕೊಂಡಂತಹ ಕೆಲವು ರಾಕ್ಷಸರು ಬಂದು ರಾವಣನಿಗೆ ವರದಿಯನ್ನು ಮಾಡಿದಾಗ ಅವನು ಡಿಸ್ಟರ್ಬ್ ಆಗಬೇಕು. ಮತ್ತೊಮ್ಮೆ ಅವನು ಇನ್ನೊಂದು ಸೈನ್ಯವನ್ನು ಕಳಿಸ್ತಾನೆ. ಆಗ ಮತ್ತೆ ಇದೇ ಥರ ನಾನು ಮಾಡ್ತೀನಿ. ಆಗ ಎರಡನೇ ಬಾರಿ ಬಂದಂತಹ ರಾಕ್ಷಸರಲ್ಲಿ ಕೆಲವ್ರನ್ನ ನಾನು ಐ ವಿಲ್ ಅಲೋ ದೆಮ್ ಟು ರನ್ ಅವೇ ಫ್ರಮ್ ದಿಸ್ ಪ್ಲೇಸ್ ಸೊ ದಟ್ ಅವರು ಕೂಡ ದೇ ವಿಲ್ ಗೋ ಅಂಡ್ ಇನ್ಫಾರ್ಮ್ ರಾವಣ. ಸೊ ರಾವಣ ಶುಡ್ ಡಿಸ್ಟರ್ಬ್. ಸೊ ದಿಸ್ ಈಸ್ ಹಿಸ್ ಪ್ಲ್ಯಾನ್. ಸೊ ಎಗೈನ್ ಈಗ ಮತ್ತೆ ವಿಷಯ ಈಗ ರಾವಣನನ್ನು ಮುಟ್ಟತ್ತೆ. ಸೊ ಎರಡನೇ ಬಾರಿ ಯಾರೆಲ್ಲ ಉಳ್ಕೋತಾರೆ ರಾಕ್ಷಸರು ಅವರೆಲ್ಲ ಮತ್ತೆ ಓಡೋಡಿ ಬರ್ತಾರೆ ಆ ಸ್ಥಾನಕ್ಕೆ, ಅರಮನೆಗೆ ಬರ್ತಾರೆ. ಅಲ್ಲಿ ರಾವಣ ಇರ್ತಾನೆ. ರಾವಣನಿಗೆ ಇನ್ನೊಮ್ಮೆ ಫ್ರೆಶ್ ನ್ಯೂಸ್. ಸೊ ಮತ್ತೆ ಇನ್ನೊಂದ್ಸಲಿ ಸುದ್ದಿಯನ್ನು ಕೊಡ್ತಾರೆ. ಪುನಿ ಪಟಯ ಊ ತೇಹಿ ಅಚ್ಚ ಕುಮಾರ ಛಲ ಸಂಗಲೈ ಸುಬಟ ಅಪಾರ ಆವತ ದೇಕಿ ಬಿಟಪ ಗಹಿತರ್ಜ ತಾಹಿ ನಿಪಾತಿ ಮಹಾ ದುನಿಗರ್ಜ. ಸೊ ವೆನ್ ರಾವಣ ಹರ್ಡ್ ದಿಸ್ ನ್ಯೂಸ್, ಎರಡನೇ ಬಾರಿ ರಾಕ್ಷಸರು ಬಂದು ಹನುಮಂತನಿಗೆ ಸುದ್ದಿಯನ್ನು ಕೊಟ್ಟಾಗ
ಕೇಳಿಸ್ಕೊತಾನೆ ರಾವಣ. ಬಹಳ ಕೋಪ ಬರುತ್ತೆ. ಹಿ ಗಾಟ್ ವೆರಿ ಆಂಗ್ರಿ. ಸೊ ಅವನಿಂದ ತಪ್ಪಿಸ್ಕೊಂಡಂತಹ ರಾಕ್ಷಸರು ರಾವಣನ ಬಳಿಗೆ ಬಂದು ವರದಿಯನ್ನು ಕೊಟ್ಟಾಗ ಹಿ ಗಾಟ್ ವೆರಿ ವೈಲ್ಡ್ ಆ್ಯಂಡ್ ಆಂಗ್ರಿ. ಈಗ ರಾವಣ ಯೋಚನೆ ಮಾಡ್ತಾನೆ, ಓಹೋ, ನಾನು ಮೊದಲು ಸ್ವಲ್ಪ ತಪ್ಪು ಮಾಡಿದೆ, ಎಡುವುದೇ. ನೌ ಐ ವಿಲ್ ನಾಟ್ ಡೂ ದಟ್ ಮಿಸ್ಟೇಕ್. ಸೊ ಐ ವಿಲ್ ನಾಟ್ ಅಂಡರ್ ಎಸ್ಟಿಮೇಟ್ ದಟ್ ಕಪಿ. ಸೊ ಹಿ ವಿಲ್ ಟೇಕ್ ಅನದರ್ ಡಿಸಿಷನ್. ಬಟ್ ಅನ್ಫಾರ್ಚುನೇಟ್ಲಿ ಈಗ ಅವನು ತಗೋತಾ ಇರೋಂತಹ ಡಿಸಿಷನ್ ಕೂಡ ಇಟ್ ಈಸ್ ನಾಟ್ ಎ ವೈಸ್ ಡಿಸಿಷನ್. ಸೊ ರಾವಣಂಗೆ ಒಬ್ಬ ಬಹಳ ಶೂರನಾದಂತಹ ಒಬ್ಬ ಮಗ ಇರ್ತಾನೆ. ಹಿ ಈಸ್ ಕಾಲ್ಡ್ ಅಕ್ಷಯ ಕುಮಾರ. ಇಲ್ಲಿ ಅಚ್ಚಕುಮಾರ. ಪುನಿ ಪಟಯುವು ತೇಹಿ ಅಚ್ಚಕುಮಾರ. ಅಚ್ಚಕುಮಾರ ಮೀನ್ಸ್ ಅಕ್ಷಯ ಕುಮಾರ. ಸೊ ಅಕ್ಷಯ ಕುಮಾರ ಈಸ್ ರಾವಣಾಸ್ ಸನ್ ಅಂಡ್ ಹಿ ಈಸ್ ವೆರಿ ಗ್ರೇಟ್ ವಾರಿಯರ್. ಈಗ ರಾವಣ ತನ್ನ ಸೈನ್ಯದ ಒಂದು ದೊಡ್ಡ ಭಾಗವನ್ನ, ಯಾಕೆಂತಂದ್ರೆ ಯಾಕೆ ದೊಡ್ಡ ಭಾಗವನ್ನು ಕಳಿಸ್ತಾನೆ ಅಂತಂದ್ರೆ, ಒಂದು ದಟ್ ಸೈನ್ಯ ಶುಡ್ ಪ್ರೊಟೆಕ್ಟ್ ದಿ ಅಕ್ಷಯ ಕುಮಾರ ಅಂಡ್ ದೇ ಶುಡ್ ಫೈಟ್ ಅಂಡರ್ ದಿ ಡೈರೆಕ್ಷನ್ ಆಫ್ ಅಕ್ಷಯ ಕುಮಾರ. ಸೊ ದಿಸ್ ಯುದ್ಧವನ್ನ ನಿಯಂತ್ರಿಸುವಂತಹದ್ದು, ಯುದ್ಧವನ್ನ ತಗೊಂಡು ಹೋಗುವಂತಹದ್ದು ದಿಸ್ ಅಕ್ಷಯ ಕುಮಾರ. ಸೊ ಅಂಡರ್ ದ ಲೀಡರ್ಶಿಪ್ ಆಫ್ ಅಕ್ಷಯ ಕುಮಾರ ದೇ ಶುಡ್ ಫೈಟ್ ಅಗೇನ್ಸ್ಟ್ ದಿಸ್ ಕಪಿ. ಸೊ ಹಿಯರ್ ಅಕ್ಷಯ ಕುಮಾರ ಈಸ್ ದಿ ಕಮಾಂಡರ್ ಇನ್ ಚೀಫ್. ಸೊ ಹಿ ಮಸ್ಟ್ ಬಿ ಪ್ರೊಟೆಕ್ಟೆಡ್. ಸೊ ಅವನೇನು ಮಾಡ್ತಾನೆ, ದೊಡ್ಡ ಸೈನ್ಯ ಅದನ್ನು ಅರೇಂಜ್ ಮಾಡಿ ಅದರಲ್ಲಿ ಒಂದು ಭಾಗ ದಿಸ್ ಅಕ್ಷಯ್ ಕುಮಾರನ್ನ ಪ್ರೊಟೆಕ್ಟ್ ಮಾಡಬೇಕು, ಮತ್ತೊಂದು ಭಾಗ ಆ ಕಪಿಯ ವಿರುದ್ಧ ಯುದ್ಧ ಮಾಡಬೇಕು. ಮತ್ತು ಯುದ್ಧವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಆ ಎಲ್ಲವನ್ನ ದಿಸ್ ಅಕ್ಷಯ್ ಕುಮಾರ ವಿಲ್ ಡೈರೆಕ್ಟ್, ಬಿಕಾಸ್ ಹಿ ಈಸ್ ದಿ ಕಮಾಂಡರ್ ಇನ್ ಚೀಫ್. ಸೊ ಅವನು ಒಂದು ದೊಡ್ಡ ಸೈನ್ಯವನ್ನು ಕರೆದು ಅಕ್ಷಯ್ ಕುಮಾರನ ನೇತೃತ್ವದಲ್ಲಿ ಅಂಡರ್ ದ ಲೀಡರ್ಶಿಪ್ ಆಫ್ ಅಕ್ಷಯ್ ಕುಮಾರ he sends the new team to fight against ಹನುಮಂತ. ಸೊ ಅಗೇನ್ ಹನುಮಂತ ಅಶೋಕವನದಲ್ಲಿ ಕಾಯ್ತಾ ಇರ್ತಾನೆ. ಎಸ್, ಇನ್ನೊಂದು ರೌಂಡ್ ಆಗತ್ತೆ ಅನ್ನೋದು ಹನುಮಂತನಿಗೆ ಗೊತ್ತಿತ್ತು. ಸೊ ಹನುಮಂತ ಏನೆಲ್ಲವನ್ನ ನಿರೀಕ್ಷೆ ಮಾಡಿದ್ದ, ಅವನ ನಿರೀಕ್ಷೆಯಂತೆ ಇಲ್ಲಿ ನಡೀತಾ ಇದೆ. ಸಿ ದಿಸ್ ಈಸ್ ಕಾಲ್ಡ್ ಪ್ಲಾನಿಂಗ್. ರಾವಣ ಮಾಡ್ತಾ ಇರುವಂತಹದ್ದು ಈಸ್ ನಾಟ್ ಪ್ಲಾನ್, ದಟ್ ಈಸ್ ನಾಟ್ ಪ್ಲಾನಿಂಗ್. ಸೊ ಇಲ್ಲಿ ಹನುಮಂತ ಏನು ಯೋಜನೆಗಳನ್ನು ರೂಪಿಸ್ತಾ ಇದ್ದಾನೆ, ಅವನ ನಿರೀಕ್ಷೆಯಂತೆ ಎಲ್ಲ ನಡೀತಾ ಇದೆ. ಇಲ್ಲಿ ನಡೀತಾ ಇರುವಂತಹ ಯಾವುದೂ ಕೂಡ ಸೀತೆಗೆ ಗೊತ್ತಾಗ್ತಾ ಇಲ್ಲ. ಸೊ ಶಿ ಈಸ್ ನಾಟ್ ಡಿಸ್ಟರ್ಬ್ಡ್. ಮುಖ್ಯವಾದ ಉದ್ದೇಶ ಹನುಮಂತ ಏನು ಅಂತಂದ್ರೆ, ಸೀತೆಗೆ ಪರ್ಮಿಷನ್ ಅವನು ಯಾಕೆ ತಗೊಂಡ ಅಂತಂದ್ರೆ, ನಾನು ಮತ್ತೆ ಇಲ್ಲಿಗೆ ಬರೋವರೆಗೆ ನೀನು ಧೈರ್ಯವಾಗಿರಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಅವಳಿಗೆ ಕೊಡಬೇಕಾಗಿರುತ್ತೆ. ಸೊ ದಟ್ ಅವಳು ಮನಸ್ಸಿನಲ್ಲಿ ಯಾವುದೇ ರೀತಿಯಿಂದ ಹೆದರಿಕೆ ಉಂಟಾಗಬಾರ್ದು. ಸೊ ಅವಳ ಮನಸ್ಸು ಕದಡಬಾರದು. ದಿಸ್ ಈಸ್ ಹಿಸ್ ಫಸ್ಟ್ ಯೋಜನಾ. ಅಂಡ್ ಅದು ಅದೇ ರೀತಿಯಲ್ಲಿ ಆಗ್ತಾ ಇದೆ. ಸೊ ಅವಳೇ ನಿನ್ನ ಜೊತೆ ರಘುಪತಿನೇ, ಸಾಕ್ಷಾತ್ ರಾಮಚಂದ್ರನ ಇದ್ದಾನೆ, ಅವನ ಪಾದಚರಣಗಳನ್ನು ನೀನು ನಿನ್ನ ಸ್ಮರಣೆಯಲ್ಲಿ ಇಟ್ಕೋ, ನಿನ್ನ ಹೃದಯದಲ್ಲಿ ಇಟ್ಕೋ, ಈ ರೀತಿ ಅವಳು ಹೇಳಿರೋದ್ರಿಂದ ಅವಳು ಧೈರ್ಯವಾಗಿರ್ತಾಳೆ. ಸೊ ದಿಸ್ ಈಸ್ ಕಾಲ್ಡ್ ಪ್ಲಾನಿಂಗ್. ಮತ್ತು ಹಿ ಅಲೋಡ್ ಫಸ್ಟ್ ಟೈಮ್ ಏನ್ ಮಾಡ್ತಾನೆ, ಕಾವಲು ಕಾಯ್ದಾ ಇದ್ದಂತಹ ರಾಕ್ಷಸರಲ್ಲಿ ಒಂದು ದೊಡ್ಡ ಭಾಗವನ್ನು ಸಾಯಿಸಿ ಕೆಲವರನ್ನ ಇವನು ಸಾಯಿಸಬಹುದಾಗಿತ್ತು. ಬಟ್ ಹಿ ಅಲೋಡ್ ದೆಮ್ ಟು ಎಸ್ಕೇಪ್. ಪರ್ಪಸ್ಲಿ ಹಿ ಡಿಡ್ ಇಟ್ ಸೋ ದಟ್ ದ ನ್ಯೂಸ್ ವಿಲ್ ಸ್ಪ್ರೆಡ್ ಇನ್ ದಿ ಲಂಕಾ ಅಂಡ್ ನ್ಯೂಸ್ ವಿಲ್ ರೀಚ್ ರಾವಣ, ಸೋ ದಟ್ ರಾವಣ ವಿಲ್ ಬಿ ಡಿಸ್ಟರ್ಬ್ಡ್. ಅಂಡ್ ಇಟ್ ಹ್ಯಾಪನ್ಡ್ ಇನ್ ದ ಸೇಮ್ ವೇ. ಎರಡನೇ ಬಾರಿ ಅವನು ಮತ್ತೊಂದು ಸೈನ್ಯದ ತುಕಡಿಯನ್ನು ಕಳಿಸಿದಾಗ ಅದು ಕೂಡ ಹನುಮಂತನ ಯೋಜನೆ, ಈ ರೀತಿ ಆಗತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಅಲ್ಲಿ ಮಾಡಿರ್ತಾನೆ. ಎರಡನೇ ಬಾರಿ ಕೂಡ ಅವನೇನ್ ಮಾಡ್ತಾನೆ, ಬಂದ ಎಲ್ಲರನ್ನೂ ಸಾಯಿಸೋದಿಲ್ಲ, ಎಲ್ಲರನ್ನೂ ಸಾಯಿಸಬಹುದಾಗಿತ್ತು. ಬಟ್ ಅಗೇನ್ ಸೆಕೆಂಡ್ ಟೈಮ್ ಹಿ ಅಲೋಡ್ ಸಮ್ ಮೋರ್ ರಾಕ್ಷಸಸ್ ಟು ಎಸ್ಕೇಪ್ ಫ್ರಮ್ ದಟ್ ಪ್ಲೇಸ್. ಅಗೇನ್ ಅವರೆಲ್ಲ ಬಂದು ರಾವಣನಿಗೆ ಸುದ್ದಿಯನ್ನು ಕೊಟ್ಟಾಗ ಈಗ ಥರ್ಡ್ ಟೈಮ್ ರಾವಣ ಏನ್ ಮಾಡ್ತಾನೆ, ತನ್ನ ಸೈನ್ಯದ ಒಂದು ದೊಡ್ಡ ಭಾಗವನ್ನ ಆರಿಸಿ ದಿಸ್ ಅಕ್ಷಯ್ ಕುಮಾರ ಅವನ ನೇತೃತ್ವದಲ್ಲಿ ಆ ಒಂದು ಸೈನ್ಯವನ್ನ ಹನುಮಂತನ ವಿರುದ್ಧ ಯುದ್ಧ ಮಾಡೋದಕ್ಕೆ ಕಳಿಸ್ತಾನೆ. ಮತ್ತು
ಇಲ್ಲಿ ದಿಸ್ ಅಕ್ಷಯ್ ಕುಮಾರ ಹೇಳಿದಂತೆ ಯುದ್ಧ ಮಾಡಬೇಕು. ಸೊ ಹೀ ಟುಕ್ ದಿ ರೆಸ್ಪಾನ್ಸಿಬಿಲಿಟಿ. ಸೊ ಹೀ ಈಸ್ ದಿ ಲೀಡರ್. ಸೊ ಇಲ್ಲಿ ಅವನ ಲೀಡರ್ಶಿಪ್ನಲ್ಲಿ ಒಂದು ದೊಡ್ಡ ಸೈನ್ಯ ಬರ್ತಾ ಇದೆ. ಆ್ಯಂಡ್ ಹನುಮಂತ ದೂರದಿಂದ ನೋಡ್ತಾನೆ. ಅವ್ರ ಹತ್ರ ಬರೋದನ್ನೇ ಕಾಯ್ತಾನೆ ಹನುಮಂತ. ಸ್ವಲ್ಪ ಹತ್ತಿರಕ್ಕೆ ಬಂದ ಕೂಡಲೇ ಅವನಿಗೆ ಗೊತ್ತಾಗುತ್ತೆ ಇಲ್ಲೊಂದು ದೊಡ್ಡ ಸೈನ್ಯ ಇದೆ. ಆ್ಯಂಡ್ ಇಲ್ಲಿ ಬಂದಿರೋ ಅಂತಹವನು ರಾವಣನ ಮಗ ಇರಬಹುದು, ಅಥವಾ ರಾವಣನ ಮಗನೇ ಅನ್ನೋವಂತಹದ್ದು ಕೂಡ ಗೊತ್ತಾಗಿರಬಹುದು ಹನುಮಂತನಿಗೆ. ಯಾಕೆಂದರೆ ಒಬ್ಬ ಲೀಡರ್ ಬಂದಿದ್ದಾನೆ ಅಂತಂದಾಗ ಹಿ ಈಸ್ ಅನ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದಟ್ ಸೈನ್ಯ. ಸೊ ಮೊದಲು ಈ ರಾಕ್ಷಸರನ್ನ ಸಾಯಿಸೋದಕ್ಕೆ ಮುಂಚೆ ಏನು ಮಾಡ್ತಾನೆ, ಒಂದು ದೊಡ್ಡ ಮರವನ್ನು ಬುಡಸಹಿತ ಕಿತ್ಕೋತಾನೆ ಹನುಮಂತ. ಸೊ ಆ ದೊಡ್ಡ ಮರವನ್ನು ಬುಡಸಹಿತ ಕಿತ್ಬಿಟ್ಟು ಆಲ್ ಆಫ್ ಎ ಸಡನ್, ಯಾರೂ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ನೇರವಾಗಿ ಅಕ್ಷಯ್ ಕುಮಾರನ ಹತ್ರ ಹೋಗ್ಬಿಟ್ಟು ಆ ಮರದಿಂದ ಹೊಡೆದು ಅಕ್ಷಯ್ ಕುಮಾರನನ್ನು ಸಾಯಿಸ್ಬಿಡ್ತಾನೆ ಹನುಮಂತ. ಸೊ ತನ್ನ ಗಮನವನ್ನು ಈ ಒಂದು ದೊಡ್ಡ ಮರವನ್ನು ಬುಡಸಹಿತ ಕಿತ್ತಾಗ ಏನಾಯಿತು, ಅಕ್ಷಯ್ ಕುಮಾರ ಅದನ್ನು ನೋಡ್ತಾನೆ. ಸೊ ಪರ್ಪಸ್ಲಿ ಹಿ ಡಿಡ್ ಹಿ ವಾಂಟೆಡ್, ಹನುಮಂತ ವಾಂಟೆಡ್ ಅಕ್ಷಯ್ ಕುಮಾರ ಟು ಅಬ್ಸರ್ವ್ ದಿಸ್, ಸೊ ದಟ್ ಹನುಮಂತನ ಶಕ್ತಿ ಏನು ಅನ್ನೋದು ಅವನಿಗೆ ಗೊತ್ತಾಗಬೇಕಿತ್ತು. ಸೊ ಪರ್ಪಸ್ಲಿ ಹಿ ಡಿಡ್ ಇಟ್. ಸೊ ಅಕ್ಷಯ್ ಕುಮಾರವನ್ನ ಗಮನವನ್ನು ಸೆಳ್ಕೋತಾನೆ, ಒಂದು ದೊಡ್ಡ ಮರವನ್ನು ಬುಡಸಹಿತ ಕಿತ್ತು. ಆಮೇಲೆ ಒಂದು ಕ್ಷಣದಲ್ಲಿ ಏನು ಮಾಡ್ತಾನೆ, ಅದೇ ಮರದಿಂದ ಅಕ್ಷಯ್ ಕುಮಾರ್ನನ್ನ ಕೊಂದು ಹಾಕಿ ಜೋರಾಗಿ ಗರ್ಜನೆಯನ್ನು ಮಾಡ್ತಾನೆ. ಸೊ ಈ ಸಮಯದಲ್ಲಿ ಅನೇಕ ಸೈನಿಕರು ಹನುಮಂತನ ಮೇಲೆ ಎರಗಿ ಬರ್ತಾರೆ. ಸೊ ಈಗಲೂ ಕೂಡ ಹನುಮಂತ ಈ ಎಲ್ಲ ರಾಕ್ಷಸ ಸೈನಿಕರನ್ನ ಕಡೆಗಣಿಸಿ ರಾವಣನ ಮಗ ಅಕ್ಷಯ್ ಕುಮಾರ್ನನ್ನ ಆ ವೃಕ್ಷದಿಂದ ಹೊಡೆದು ಸಾಯಿಸ್ತಾನೆ. ಸೊ ಇಲ್ಲಿ ಹನುಮಂತ ವೆರಿ ಇಂಟೆಲಿಜೆಂಟ್ಲಿ ಹೀ ಈಸ್ ಫೈಟಿಂಗ್. ಪ್ರತಿ ಬಾರಿ ಕೇವಲ ಕೆಲವೇ ಸೈನಿಕರು ಜೀವ ಉಳಿಸ್ಕೋತಾ ಇದ್ರು ಮತ್ತು ಅವರೆಲ್ಲ ಅಲ್ಲಿಂದ ಓಡ್ ಹೋಗೋ ಹಾಗೆ ಮಾಡ್ತಾ ಇದ್ದ ಹನುಮಂತ. ಇದು ಟ್ಯಾಕ್ಟಿಕ್ಸ್. ಸೊ ವೆರಿ ವೆರಿ ಇಂಟೆಲಿಜೆಂಟ್ಲಿ ಹನುಮಂತ ಈಸ್ ಡೂಯಿಂಗ್ ದಿಸ್ ಟ್ರಿಕ್. ಸೊ ಪ್ರತಿ ಬಾರಿ ಜೀವ ಉಳಿಸ್ಕೊಂಡು ಹೋದಂತಹ ರಾಕ್ಷಸರು ರಾವಣನಿಗೆ ವರದಿಯನ್ನು ಕೊಡ್ತಾ ಬಂದಿರ್ತಾರೆ. ಅವರೆಲ್ಲ ಗೋಳಾಡ್ತಾ ಇರ್ತಾರೆ, ಈ ಥರ ಎಲ್ಲ ಆಯಿತು, ಈ ಥರ ಎಲ್ಲ ಆಯಿತು. ಸೊ ಈಗ ಅಕ್ಷಯ್ ಕುಮಾರ್ನನ್ನೇ ಅವನು ಕೊಂದು ಹಾಕ್ತಾನೆ. ಸೊ ಫಾರ್ ದ ಫಸ್ಟ್ ಬಿಫೋರ್ ಕಿಲ್ಲಿಂಗ್ ದಿ ರಾಕ್ಷಸರನ್ನ ನೇರವಾಗಿ ಅಕ್ಷಯ್ ಕುಮಾರ್ನನ್ನು ಕೊಂದು ಹಾಕ್ತಾನೆ. ಸೊ ಈ ಬಾರಿ ಏನಾದ್ರು ರಾಕ್ಷಸರು ಉಳ್ಕೊಂಡ್ರೆ ಅವ್ರು ಹೋಗಿ ರಾವಣನಿಗೆ ಏನು ಹೇಳಬೇಕು ಅಂತಂದರೆ, ಫಸ್ಟ್ ಅಟ್ಯಾಕ್ ಮಾಡಿದ್ದೆ ಅಕ್ಷಯ್ ಕುಮಾರ್ನ ಮೇಲೆ ಅನ್ನುವಂತಹ ಸುದ್ದಿ ರಾವಣನಿಗೆ ಮುಟ್ಟಬೇಕು. ಸೊ ದಟ್ 100% ಅವನು ಡಿಸ್ಟರ್ಬ್ ಆಗಬೇಕು. ಸೊ ದಿಸ್ ಈಸ್ ದಿ ಪ್ಲಾನ್. ಸೊ ಅವನೇನು ಮಾಡ್ತಾನೆ, ಹಿ ಅಲೋಡ್ ದೆಮ್ ಟು ಎಂಟರ್ ಇನ್ ಟು ಅಶೋಕವನ ಅಲಾಂಗ್ ವಿತ್ ಅಕ್ಷಯ್ ಕುಮಾರ. ದೆರ್ ಆರ್ ಸೋ ಮೆನಿ ರಾಕ್ಷಸ ಸೈನಿಕರು, ಅವರೆಲ್ಲ ಬರ್ತಾ ಇರೋವಂತಹದ್ದು. ಈ ಅಲೋಡ್ ದೆಮ್ ಟು ಕಮಿಂಗ್ ಟು ಅಶೋಕವನ. ಹತ್ತಿರಕ್ಕೆ ಬರೋವರೆಗೆ ಸುಮ್ಮನೆ ಇರ್ತಾನೆ. ಸಾಕಷ್ಟು ಹತ್ತಿರಕ್ಕೆ ಬಂದಿದ್ದಾರೆ ಅಂತಂದಾಗ ಒಂದು ದೊಡ್ಡ ಮರವನ್ನು ಬುಡಸಹಿತ ಕಿತ್ಕೋತಾನೆ. ಅದನ್ನು ದಿಸ್ ಅಕ್ಷಯ್ ಕುಮಾರ ನೋಡ್ತಾನೆ. ಅಕ್ಷಯ್ ಕುಮಾರ ನೋಡ್ತಾ ಇದ್ದಾನೆ ಅನ್ನೋವಂತಹದ್ದನ್ನು ಹನುಮಂತ ಅಬ್ಸರ್ವ್ ಮಾಡ್ತಾನೆ. ಸೊ ಅಕ್ಷಯ್ ಕುಮಾರನ ಗಮನವನ್ನು ಸೆಳೆದಿದ್ದರಿಂದ ಅಕ್ಷಯ್ ಕುಮಾರ ಸಾಕಷ್ಟು ಹನುಮಂತನ ಬಳಿಗೆ ಬಂದಿರ್ತಾನೆ. ಕೂಡಲೇ ಒಂದು ಕ್ಷಣದಲ್ಲಿ ಏನು ಮಾಡ್ತಾ ಇದ್ದೀನಿ ಅನ್ನೋವಂತಹದ್ದು ಅವ್ರು ಯಾರಿಗೂ ಗೊತ್ತಾಗಬಾರ್ದು. ಅಷ್ಟು ಸಣ್ಣ ಸಮಯದ ಅವಕಾಶದಲ್ಲಿ ಅದೇ ವೃಕ್ಷದಿಂದ ಅಕ್ಷಯ್ ಕುಮಾರ್ನನ್ನ ವಧಿಸಿ ಹೊಡೆದು ಸಾಯಿಸಿ ಆಮೇಲೆ ಬೇರೆ ಉಳಿದ ಎಲ್ಲ ರಾಕ್ಷಸರನ್ನು ಕೊಲ್ತಾನೆ. ಸೊ ಹೀಗೆ ಈ ಬಾರಿ ಯಾವ ರಾಕ್ಷಸರು ಇವನಿಂದ ತಪ್ಪಿಸ್ಕೊಂಡು ಹೋಗ್ತಾರೆ, ಅವರು ರಾವಣನಿಗೆ ಯಾವ ರೀತಿ ವರದಿಯನ್ನು ಕೊಡಬೇಕು ಅನ್ನೋದನ್ನ ಕೂಡ ಇವನು ಪ್ಲ್ಯಾನ್ ಮಾಡಿ ಮೊದಲಿಗೆ ಅಕ್ಷಯ್ ಕುಮಾರ್ನನ್ನು ಸಾಯಿಸಿರ್ತಾನೆ. ಸೊ ಎಲ್ಲರ ಎದುರಿಗೆ ಒಂದು ದೊಡ್ಡ ಸೈನ್ಯವೇ ಬಂದಿರುತ್ತೆ, ಅವರೆಲ್ಲರ ಎದುರಿಗೆ ಅಕ್ಷಯ್ ಕುಮಾರ್ನನ್ನು ಕೊಂದು ಹಾಕ್ತಾನೆ. ಸೊ ದಟ್ ಎವ್ರಿಬಡಿ ದೇ ವಿಟ್ನೆಸ್ಡ್ ದಿಸ್ ಇನ್ಸಿಡೆಂಟ್.
ಸೊ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ, ಮೊಟ್ಟ ಮೊದಲು ಅವನು ಕೊಂದಾಕಿದ್ದು ಅಕ್ಷಯ್ ಕುಮಾರ್ನನ್ನ. ಆ ನಂತರದಲ್ಲಿ ಅವನು ಅನೇಕ ಬೇರೆ ಬೇರೆ ರಾಕ್ಷಸರನ್ನೆಲ್ಲ ಕೊಂದಾಕ್ತಾನೆ. ಸೊ ಈ ಬಾರಿ ಯಾರು ಉಳ್ಕೊಂಡಿದ್ದಾರೆ ಅವ್ರು ಹೋಗಿ ರಾವಣನಿಗೆ ಕೊಡುವಂತಹ ವರದಿ ಏನು ಅಂತಂದರೆ, ಮೊಟ್ಟ ಮೊದಲು ಆ ಕಪಿ ಕೊಂದಿದ್ದು ಅಕ್ಷಯ್ ಕುಮಾರ್ನನ್ನ. ರಾವಣ ನಿನ್ನ ಮಗನನ್ನ ಮೊದಲು ಕೊಂದು ಹಾಕ್ದ. ಅದು ಹೇಗೆ? ಒಂದು ದೊಡ್ಡ ಮರವನ್ನು ಕಿತ್ಕೋತಾನೆ, ಬುಡ ಸಹಿತ ಕಿತ್ತಾನೆ. ಅದೇ ಮರದಿಂದ ಹೊಡೆದು ಅಕ್ಷಯ್ ಕುಮಾರ್ನನ್ನ ಕಪಿ ಸಾಯಿಸ್ದ. ನಾವೆಲ್ಲ ಅದನ್ನು ನೋಡಿದ್ವಿ. ಆಮೇಲೆ ನಮ್ಮಲ್ಲಿ ಹಲವಾರು ರಾಕ್ಷಸರನ್ನ ಅವನು ಕೊಂದು ಹಾಕ್ದ. ನಾವು ಮತ್ತೆ ಕಷ್ಟಪಟ್ಟು ತಪ್ಪಿಸ್ಕೊಂಡು ಬಂದ್ವಿ. ಸೊ ಈ ಬಾರಿ ಈ ಸುದ್ದಿ ರಾವಣನ ಕಿವಿಗೆ ಬೀಳತ್ತಲ್ಲ, ಉಳಿದ ಸೈನಿಕರು ಬಂದು ರಾವಣನಿಗೆ ಸುದ್ದಿ ಕೊಡ್ತಾರೆ. ಈ ರೀತಿ ಆಯಿತು ಯುದ್ಧ. ರಾವಣನಿಗೆ ಗೊತ್ತಾಗಬೇಕಲ್ಲ, ಅಕ್ಷಯ್ ಕುಮಾರನ ನೇತೃತ್ವದಲ್ಲಿ ಕಳಿಸಿದಂತಹ ಸೈನ್ಯ ಯಾವ ರೀತಿಯಲ್ಲಿ ಆ ಕಪಿಯ ವಿರುದ್ಧ ಯುದ್ಧ ಮಾಡಿತು ಅದು ರಾವಣನಿಗೆ ಗೊತ್ತಾಗಬೇಕು. ಆ ರೀತಿಯಲ್ಲಿ ಹನುಮಂತ ಪ್ಲ್ಯಾನ್ ಮಾಡಿ ಯುದ್ಧವನ್ನು ಮಾಡ್ತಾನೆ. ಸೊ ಉಳಿದಂತಹ ರಾಕ್ಷಸರು ರಾವಣನಿಗೆ ಅದೇ ರೀತಿ ಏನು ನಡೀತು ಅದನ್ನು ಅದೇ ಯಥಾವತ್ ಆ ರೀತಿಯಲ್ಲಿ ರಾವಣನಿಗೆ ಹೇಳ್ತಾರೆ, ಮೊಟ್ಟ ಮೊದಲು ಕೊಂದು ಹಾಕಿದ್ದು ಅಕ್ಷಯ್ ಕುಮಾರ್ನನ್ನ. ಯಾವಾಗ ಅಕ್ಷಯ್ ಕುಮಾರ್ನ ಜೊತೆಗೆ ಅನೇಕ ಬೇರೆ ಬೇರೆ ರಾಕ್ಷಸರನ್ನು ಅವನು ಸಾಯಿಸ್ತಾನೆ. ಬಟ್ ರಾವಣ ವರೀಡ್ ಅಬೌಟ್ ಹಿಸ್ ಸನ್. ಇಲ್ಲೂ ಕೂಡ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಮೈಂಡ್ ಸೆಟ್ ಆಫ್ ರಾವಣ. ಇಲ್ಲಿ ಸಂತ ಗೋಸ್ವಾಮಿ ತುಳಸಿದಾಸ್ಜಿ ಅವರ ಈ ಒಂದು ರಾಮಚರಿತ ಮಾನಸದಲ್ಲಿ ಭಕ್ತಿಯ ಜೊತೆಗೆ ಕೆಲವು ಸೂಕ್ಷ್ಮಗಳನ್ನು ಕೂಡ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ರಾವಣ ಮೊದಲು ಕೊಂದಿದ್ದು ಅಕ್ಷಯ್ ಕುಮಾರ್ನನ್ನ. ಅದು ಎಲ್ಲ ರಾಕ್ಷಸರ ಎದುರಿಗೆ ಅನೇಕರು ಒಟ್ಟಿಗೆ ಅವನ ಮೇಲೆ ನುಗ್ಗಿ ಬರ್ತಾರೆ. ಬಟ್ ಅವ್ರೇನು ಮಾಡ್ತಾನೆ, ಅವರೆಲ್ಲರ ಗಮನ ಯಾವ ರೀತಿ ಅಂತಂದರೆ ಏನು ನಡೀತಾ ಇದೆ ಅನ್ನೋದ್ರ ಮೇಲೆ ಹೋಗಬೇಕು, ನನ್ನ ಮೇಲೆ ಬರಬಾರ್ದು ಗಮನ. ಸೊ ನನ್ನ ಮೇಲೆ ಗಮನ, ಯಾರ ಗಮನ ಬರಬೇಕು? ಅಕ್ಷಯ್ ಕುಮಾರ್ನ ಗಮನ ನನ್ನ ಮೇಲೆ ಬರಬೇಕು. ದಿಸ್ ಈಸ್ ದಿ ಪ್ಲಾನ್ ಆಫ್ ಹನುಮಂತ. ಸೊ ಅಕ್ಷಯ್ ಕುಮಾರ್ನ ಜೊತೆ ಬಂದಂತಹ ಒಂದು ದೊಡ್ಡ ಸೈನ್ಯ ಏನು ಮಾಡುತ್ತೆ, ಆಲ್ ಆಫ್ ಎ ಸಡನ್ ಅವರು ತಮ್ಮೆಲ್ಲರ ಗಮನವನ್ನು ಇಲ್ಲಿ ಅಕ್ಷಯ್ ಕುಮಾರ್ನ ಮೇಲೆ ಹಾಕ್ತಾರೆ ರಾಕ್ಷಸರು. ಬಟ್ ಅಕ್ಷಯ್ ಕುಮಾರ್ನ ಗಮನ ಹನುಮಂತನ ಮೇಲೆ ಬಂದಿರುತ್ತೆ. ಹನುಮಂತ ಬಹಳ ಸುಲಭವಾಗಿ ಯಾವ ಒಂದು ದೊಡ್ಡ ವೃಕ್ಷವನ್ನು ಅವನು ಕಿತ್ತಿರ್ತಾನೆ, ಅದೇ ವೃಕ್ಷದಿಂದ ಅಕ್ಷಯ್ ಕುಮಾರ್ನನ್ನ ಇವರೆಲ್ಲರ ಕಣ್ಣೆದುರಿಗೆ ಅವನು ಸಾಯಿಸ್ತಾನೆ. ಸೋ ದ್ಯಾಟ್ ಈ ಒಂದು ಕೃತ್ಯವನ್ನು ಎಲ್ಲ ರಾಕ್ಷಸರು ನೋಡ್ತಾರೆ. ಆ ನಂತರದಲ್ಲಿ ಬೇರೆ ಬೇರೆ ರಾಕ್ಷಸರನ್ನ ಕೊಂದು ಹಾಕ್ತಾನೆ, ಅನೇಕ ವಿಧದಲ್ಲಿ ಕೊಂದು ಹಾಕ್ತಾನೆ. ಸೊ ಅವೆಲ್ಲವನ್ನ ಈಗ 3ನೇ ಬಾರಿ ತಪ್ಪಿಸ್ಕೊಂಡು ಹೋಗುವಂತಹ ರಾಕ್ಷಸರು ನೋಡಬೇಕು. ಸೊ ದಿಸ್ ಈಸ್ ದಿ ಪ್ಲಾನ್ ಆಫ್ ಹನುಮಂತ. ಸೊ ಈಗ ಅವರೆಲ್ಲ ಓಡ್ ಬಂದು ಹೇಳ್ತಾರೆ, ಹೇ ಲಂಕೇಶ್ವರ, ಆ ಕಪಿ ಸಾಮಾನ್ಯ ಅಲ್ಲ. ನಾವೆಲ್ಲ ಒಟ್ಟಿಗೆ ಯುದ್ಧಕ್ಕೆ ಹೋದ್ವಿ, ಆದರೆ ಆ ಕಪಿ ಒಂದು ದೊಡ್ಡ ಮರವನ್ನು ಕಿತ್ಬಿಟ್ಟು ಏನು ನಡೀತಾ ಇದೆ ಅನ್ನೋದು ನಮ್ಮ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಹೊಡೆದು ಅಕ್ಷಯ್ ಕುಮಾರ್ನನ್ನ ಸಾಯಿಸ್ಬಿಡ್ತು ಆ ಕಪಿ. ಸೊ ದಿಸ್ ಇನ್ಫಾರ್ಮೇಶನ್ ಈಸ್ ಗಿವನ್ ಟು ರಾವಣ. ಆಲ್ ಆಫ್ ಎ ಸಡನ್ ಮೊದಲು ಸತ್ತಿದ್ದು ನನ್ನ ಮಗ ಅನ್ನುವಂತಹದ್ದು ರಾವಣನಿಗೆ ದೊಡ್ಡ ಶಾಕ್. ಸೊ ಈ ರೀತಿ ಆಗಬೇಕು ಅನ್ನುವಂತಹದ್ದು ಹನುಮಂತನ ಯೋಜನೆ. ಸಂಹೌ ರಾವಣ ಮಸ್ಟ್ ಬಿ ಡಿಸ್ಟರ್ಬ್ಡ್. ಸೊ ಇಲ್ಲಿ ಈ ರೀತಿಯಲ್ಲಿ ವರ್ಣನೆ ಯಾಕೆ ಅಂತಂದರೆ, ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು ರಾವಣನ ಮೈಂಡ್ ಸೆಟ್ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ. ಇದಕ್ಕೆ ಹಿಂದೆ ಕಾವಲು ಕಾಯ್ತಾ ಇದ್ದಂತಹ ರಾಕ್ಷಸರು ಸತ್ತರು. ಆ ನಂತರ ಉಳಿದ ರಾಕ್ಷಸರ ಜೊತೆ ಸೇನೆಯ ಒಂದು ತುಕುಡಿಯನ್ನು ಕಳಿಸಿರ್ತಾನೆ, ಆ ರಾಕ್ಷಸರು ಸತ್ತಿರ್ತಾರೆ. ಆಗಲೇ ಅವನೇನು ಯಾವ ರೀತಿ ಪ್ರತಿಕ್ರಿಯೆ ಮಾಡಿಲ್ಲ. ಈಗ ಅಳಿದುಳಿದ ರಾಕ್ಷಸರು ಬಂದು ಮೊಟ್ಟ ಮೊದಲು ಸತ್ತಿದ್ದೇ ಅಕ್ಷಯ್ ಕುಮಾರ ಅಂತ ಹೇಳಿದಾಗ ರಾವಣ ಬಿಕೇಮ್ ವೆರಿ ವೈಲ್ಡ್ ಆ್ಯಂಡ್ ಬಹಳ ಡಿಸ್ಟರ್ಬ್ ಆಗ್ತದೆ, ಕೋಪ ಬರುತ್ತೆ ಅವನಿಗೆ. ಹಿ ವಾಸ್ ಅಪ್ಸೆಟ್. ತನ್ನ ಮಗ ಸತ್ತ ಅಂತಂದಾಗ ಅವನಿಗೆ ದುಃಖ ಆಯಿತು. ಆದರೆ ಅದಕ್ಕೆ ಮುಂಚೆ ಈಗಾಗಲೇ ಹಲವಾರು ರಾಕ್ಷಸರು ಸತ್ತು ಹೋಗಿದ್ದಾರೆ. ಆವಾಗ ಹಿ ಡಿಡ್ ನಾಟ್ ಸೇ ಎನಿಥಿಂಗ್.
ಅವರಷ್ಟು ಇಷ್ಟು ಜನ ಸತ್ರ, ಟೇಕ್ ದಿ ಸೈನ್ಯ ಆ್ಯಂಡ್ ಗೋ ಫೈಟ್. ತನ್ನ ಮಗ ಅಂತ ಬಂದಾಗ ಅವನಿಗೆ ಹಿ ವಾಸ್ ಅಪ್ಸೆಟ್ ಆ್ಯಂಡ್ ಹಿ ಬಿಕೇಮ್ ವೆರಿ ಸ್ಯಾಡ್. ಸೊ ಇಟ್ ಶೋಸ್ ಹೌ ಸೆಲ್ಫಿಶ್ ರಾವಣ ಈಸ್. ಸೊ ರಾವಣನ ಒಂದು ವ್ಯಕ್ತಿತ್ವ, ಆ ಯುದ್ಧದ ಸಂದರ್ಭದಲ್ಲಿ ಅವನ ಮೈಂಡ್ ಸೆಟ್ ಹೇಗಿರುತ್ತೆ ಅನ್ನುವಂತಹ ಒಂದು ಸಣ್ಣ ಎಳೆಯನ್ನು ಇಲ್ಲಿ ಬಿಡಿಸಿ ಇಟ್ಟಿದ್ದಾರೆ ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು. ಸೊ ಹನುಮಂತ ಈ ಬಾರಿ ರಾವಣನಿಗೆ ಬಹಳ ದೊಡ್ಡ ಮೆಸೇಜ್ ಕಳಿಸಿದ್ದಾನೆ. ಸೊ ರಾವಣನಿಗೆ ಈಗಾಗಿದ್ದು ಬಹಳ ದೊಡ್ಡ ಪೆಟ್ಟು. ಯಾಕೆ ಅಂತಂದರೆ ಈ 3ನೇ ಬಾರಿ ಯುದ್ಧ ನಡೀತು ಅಶೋಕವನದಲ್ಲಿ. ಆ ಯುದ್ಧದಲ್ಲಿ ಹಿ ಲಾಸ್ಟ್ ಹಿಸ್ ಸನ್ ಅಕ್ಷಯ ಕುಮಾರ. ಸೊ ಅಕ್ಷಯ್ ಕುಮಾರ ಯುದ್ಧದಲ್ಲಿ ಸತ್ತ. ಆ ನಂತರದಲ್ಲಿ ಅವನ ಜೊತೆ ಹೋದಂತಹ ಅನೇಕ ಸಾವಿರಾರು ರಾಕ್ಷಸರು ಕೂಡ ಆ ಕಪಿಯಿಂದ ಹತರಾಗಿದ್ದಾರೆ ಅನ್ನುವ ಸುದ್ದಿ ರಾವಣನಿಗೆ ಗೊತ್ತಾಗಿದೆ. ನೌ ಅಕಾರ್ಡಿಂಗ್ ಟು ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ಹನುಮಂತ, ಒಂದು ಲೆವೆಲಲ್ಲಿ ರಾವಣ ಈಸ್ ಡಿಸ್ಟರ್ಬ್ಡ್. ಸೊ ಅವನೇನು ಪರ್ಪಸ್, ಏನು ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದ ಹನುಮಂತ, ಆ ಉದ್ದೇಶ ಒಂದರ್ಥದಲ್ಲಿ ಈಡೇರಿದೆ. ಸೊ ನೌ ರಾವಣ ಈಸ್ ಡಿಸ್ಟರ್ಬ್ಡ್ ಬಿಕಾಸ್ he lost his son, and this Akshay Kumara is not ordinary. He was a great warrior. So this Akshay Kumara great warrior ಅನ್ನುವ ಕಾರಣದಿಂದ ಅವನ ಜೊತೆ ಒಂದು ದೊಡ್ಡ ಸೈನ್ಯವನ್ನು ರಾವಣ ನಿರ್ಭಯವಾಗಿ ಕಳಿಸಿರ್ತಾನೆ. ಹೋಗಿ ಫೈಟ್ ಮಾಡಿ, ನೀವು ಅಕ್ಷಯ್ ಕುಮಾರ ಇದ್ದಾನೆ, ಹಿ ವಿಲ್ ಗೈಡ್ ಯು ಆಲ್. ಸೊ ಅವನು ಹೇಳಿದ ಪ್ರಕಾರ ನಿಮ್ಗೆ ಯುದ್ಧ ಮಾಡಿ ಅಂತಾರೆ. ಬಟ್ ಅಕ್ಷಯ್ ಕುಮಾರ ಏನು ಹೇಳಕ್ಕೆ ಆಗದೇ ಇರೋ ಹಾಗೆ ಯುದ್ಧವನ್ನು ಮುನ್ನಡೆಸಬೇಕು ಅನ್ನುವುದಕ್ಕಿಂತ ಮುಂಚಿತವಾಗಿ ಹಿ ವಾಸ್ ಕಿಲ್ಡ್. ಸೊ ದಿಸ್ ಮೆಸೇಜ್ ಈಸ್ ಡಿಸ್ಟರ್ಬ್ಡ್ ರಾವಣ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಅತ್ಯಂತ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾರುಣ್ಯಮೂರ್ತಿ.